ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ಟೈಮಲ್ಲಿ ಲೈವ್ ಬರ್ತಾ ಇದೆ. ಸೊ ಲೈವ್ ನೀವು ನೋಡ್ತಾ ಇದ್ದೀರಾ. ಸೊ ನಮ್ಮ ಜೊತೆಗೆ ಯಾರೆಲ್ಲ ಇದ್ದಾರೆ ಅನ್ನೋದ್ರು ಹೇಳೋದಾದ್ರೆ ನಮ್ಮ ಅಜಯ್ ಸರ್ ಲೈನಲ್ಲಿ ಇದ್ದಾರೆ. ಹಾಯ್ ಅಜಯ್ ಸರ್, ಹೇಗಿದ್ದೀರಾ? ಓಕೆ, ಅಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ 7th ಬ್ಯಾಚ್ನ ಸ್ಟೂಡೆಂಟು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ, ತುಂಬ ಡ್ರೀಮ್ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ಈವೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಸರ್ವಿಸಸ್ನ ಕೊಡ್ತೀರಾ ಅಂತ ಹೇಳೋದಾದ್ರೆ ಏನು ಸರ್ ನಿಮ್ಮ ಈವೆಂಟ್ಸ್ ನೇಮ್? ನಾನು ಅದ್ರ ಬಗ್ಗೆ ಏನು ಮಾಡ್ತೀನಿ. ಯಾಕೆ? ನಮ್ಗೆ ಅಗ್ರಿಮೆಂಟ್ ಯಾವುದು ಅಗ್ರಿಮೆಂಟ್? ನಾನು ನಂತರದ್ದು ಏನು ಇದು ಡಿಜಿಟಲ್ ಮಾರ್ಕೆಟಿಂಗ್ ಅದು ಬಿಟ್ಟು ಅಷ್ಟೇನಾ? ಅದೊಂದು ಆಮೇಲೆ ಕ್ಲಾಸ್ ಎಲ್ಲ ನಮ್ದು ಇದೇ ಬ್ಯಾಚಲ್ಲೇ ಕ್ಲೋಸ್ ಆಗಬೇಕು. ಓಕೆ, ಈಗ ಅಗ್ರಿಮೆಂಟ್ ನೀವು ಆಲ್ರೆಡಿ ನೋಡಿರ್ತೀರಾ ಸ್ನೇಹಿತರೆ. ಸೊ ಅಜಯ್ ಸರ್ ಒಂದು ಮಾರ್ಕೆಟಿಂಗ್ಗೆ ಅಂತ ನಾವು ಅಗ್ರಿಮೆಂಟ್ ಮಾಡಿದ್ವಿ ಇನ್ನೊಂದು ಕಂಪನಿ ಜೊತೆಗೆ ಅಂತ. ಸೊ ಅವರು ಎಲ್ಲ ಸ್ಟೂಡೆಂಟ್ಸ್ ಯಾರ್ಯಾರು ಬೇಕು ಅವರು ಕಂಟಿನ್ಯೂ ಮಾಡಿದ್ದಾರೆ, ಮತ್ತೆ ಬೇಡದಿರೋರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ 10 ದಿನ 15 ದಿನ ಲೇಟ್ ಆಯ್ತು ಅಂತ ಪೋಸ್ಟಿಂಗು. ಸೊ ಆ ರೀಸನ್ ಇಂದ ಇವತ್ತು ಅಜಯ್ ಸರ್ ಕೂಡ ಕ್ಯಾನ್ಸಲ್ ಮಾಡ್ಕೊತಾ ಇದ್ದಾರೆ. ಮೇಡಮ್ ಕೂಡ ಲೆಟರ್ ಕೊಟ್ಟಿದ್ದಾರೆ. ಸೊ ಇವತ್ತು ಲೈವ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಸಿಗ್ನೇಚರ್ ಆಗ್ತಾ ಇದ್ದೀನಿ ನಿಮ್ಮ ಮುಂದೆ. ಡೇಟ್ ಎಷ್ಟು ಸರ್? 18, 12, 2025. ಅಜಯ್ ಸರ್ ಸಿಗ್ನೇಚರ್ ಆಗ್ತಿದ್ದಾರೆ. ಸೊ ಯಾವುದೇ ಒಂದು ನೀವು ಬಿಸ್ನೆಸ್ ಮಾಡಿ ಸ್ನೇಹಿತರೆ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹೇಗಿರುತ್ತೆ ಅಂದ್ರೆ, ಕೆಲವೊಂದು ವೇ ಆಫ್ ಟಾಕಿಂಗ್ ನಿಮಗೆ ತುಂಬಾ ವರ್ಷದಿಂದ ಕನೆಕ್ಟ್ ಇತ್ತು ಅಂದ್ರೆ ಮಾತಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ. ಇಲ್ಲ ಸಮ್ ಟೈಮು ನೀವು ಈ ತರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾಗ ಅದೊಂದು ಮ್ಯೂಚುವಲ್ ಆಗಿ ನೀವು ಏನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಒಂದು ಡಾಕ್ಯುಮೆಂಟ್ನ ಕ್ಯಾನ್ಸಲ್ ಮಾಡ್ಕೊತಾ ಇದ್ದಾರೆ. ಅದಾದ್ಮೇಲೆ ಅವ್ರ ಪೇಜ್ನ ಅವರೇ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಈ ತರ ಇರುತ್ತೆ. ಇವತ್ತು ಇವ್ರು ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗು ಎಲ್ಲ ನೀವು ಓನಾಗಿ ಮಾಡ್ತಾ ಇದ್ದೀರಾ, ಓನ್ ಟೀಮು. ಲಾಸ್ಟ್ ನಾನೊಂದು ಪೋಸ್ಟರ್ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರಿ. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದ್ರ ಜೊತೆಗೆ ಕೋಚಿಂಗ್ ಎಲ್ಲ ಹೇಗೆ ನಡೀತಾ ಇದೆ? ಟ್ರೈನರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಟ್ರೈನರ್ಸು, ಡೇ ಬೈ ಡೇ ಎಲ್ಲನೂ. ಏನಾದರೂ ಟ್ರೈನರ್ಸ್ ಹೇಳ್ಕೊಡೋದೇನಾದರೂ ಕನ್ಫ್ಯೂಷನ್ ಆಗ್ತಿದೆಯಾ? ಎಲ್ಲ ಕರೆಕ್ಟಾಗಿ ಆಗ್ತಿದೆ. ಓಕೆ, ಅಪ್ಕಮಿಂಗ್ ಡೇಸಲ್ಲಿ ನೀಟಾಗಿ ಪೇಜ್ನ ಫಾಲೋಅಪ್ ಮಾಡ್ಕೊಂಡು ನೀಟಾಗಿ ಹೋಗಿ. ಆ್ಯಂಡ್ ಅದಾದಮೇಲೆ ನಾನು ನಿಮಗೆ ಸಜೆಷನ್ ಕೊಡೋದೇನು ಅಂತ ಅಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕು ಅದನ್ನು ಫಸ್ಟು ಆಪೋಸಿಟ್ ವ್ಯಕ್ತಿನ ಅರ್ಥ ಮಾಡಿಕೊಂಡು ಅವ್ರ ಸಿಚುವೇಶನ್ ಏನಿದೆ, ಹೇಗಿದೆ, ಏನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಕೆಲವೊಂದು ಇವಾಗ ಮಿಸ್ ಆಗಿರುವಂಥ ಕ್ಲಾಸಸ್ಗಳನ್ನೆಲ್ಲನೂ ಕವರ್ ಅಪ್ ಮಾಡ್ಕೊಳ್ಳಿ. ಸೊ ಇನ್ನು ಮುಂದೆ ಬರುವಂಥ ಕ್ಲಾಸಸ್ ಏನಿದೆ ಅದನ್ನೇನೂ ಕೂಡ ಮಿಸ್ ಮಾಡ್ಕೊಂಡಿರಾ ಎಂಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಕಡೆಯಿಂದ ಏನಾದರೂ ಹೇಳ್ತೀನಿ? ಆಲ್ ಗುಡ್, ಥ್ಯಾಂಕ್ ಯು, ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್. ಅದರಲ್ಲೇ ಒಂದು ಹೇಳ್ತಾ ಇದ್ದೀನಿ, ಪ್ರತಿಯೊಂದರಲ್ಲೂ ನಾನು ಸೇರ್ಬಿಟ್ಟು ನಾನು ಇದನ್ನ ಹೇಳ್ತಿಲ್ಲ. ಅಗ್ರಿಮೆಂಟ್ ಕ್ಯಾನ್ಸಲ್ ಮಾತ್ರ ಇರೋದಷ್ಟೇನೆ, ಬೇರೆ ಯಾವುದನ್ನು ಹಿಂದೆ ನಡೆದಿರೋದ್ರದ್ದು ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತ ನಾನು ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಬಂದಿಲ್ಲ. ತಿರ್ಗಾ ಪದೇ ನಾನು ಮಾತಾಡೋದಕ್ಕೆ ಅದ್ರದ್ದು ಬಗ್ಗೆ ಇಷ್ಟ ಇಲ್ಲ. ಅದಕ್ಕೇನೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಗ್ರಿಮೆಂಟ್ ಒಂದು ಕ್ಯಾನ್ಸಲ್ ಆಗಬೇಕಿತ್ತು, ಅದನ್ನು ಕ್ಯಾನ್ಸಲ್ ಮಾಡ್ಕೊತಿದ್ದೀನಿ. ಪೆಂಡಿಂಗ್ ಕ್ಲಾಸ್ ಏನಿದೆಯೋ ಅದನ್ನು ನನಗೆ ಈ ಕ್ಲಾಸಲ್ಲೇನೆ ಕ್ಲೋಸ್ ಆಗಬೇಕು. ನನಗೆ ಅರ್ಥ ಆಗೋ ಥರನೇ ಇದೇ ಬ್ಯಾಚಲ್ಲೇ ಕ್ಲೋಸ್ ಆಗಬೇಕು ಅಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚಿಗೆಲ್ಲ ಬರೋದಕ್ಕೆ ನಮಗೆ ಟೈಮ್ ಇಲ್ಲ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನಮ್ಮದು ಇನ್ಸ್ಟಿಟ್ಯೂಟ್ ಏನಾಗಿದೆ ಕನ್ನಡದಲ್ಲಿ ಟಾಪ್ 1 ಇನ್ಸ್ಟಿಟ್ಯೂಟ್ ಇವೆಂಟ್ ಮ್ಯಾನೇಜ್ಮೆಂಟು. ಸೊ ನಮ್ದೇನು ಪ್ರೋಟೋಕಾಲ್ ಮಾಡಿರ್ತಾರೆ, ಅರುಣ್ ಸರ್, ಆಂಕರ್ ಅರುಣ್ ಸರ್, ಫೌಂಡರ್ ಅಂಡ್ CEO V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ಸೊ ಆ ಪ್ರೋಟೋಕಾಲ್ ಪ್ರಕಾರನೇ ನಡೆಯುತ್ತೆ. ಅದಾದ್ಮೇಲೆ ಇವ್ರದ್ದು ಏನಿದೆ ಬೇಡಿಕೆಗಳನ್ನ ನಾವು ಪರ್ಸನಲ್ ಅಟೆನ್ಷನ್ ಕೊಟ್ಟು ಇನ್ಸ್ಟಿಟ್ಯೂಟ್ನ ರನ್ ಮಾಡ್ತಾ ಇರೋದ್ರಿಂದ ಅವ್ರ ಬೇಡಿಕೆ ಮತ್ತೆ ನಮ್ಮ ಕೋಆರ್ಡಿನೇಷನ್ ಮುಖಾಂತರ ಕೋರ್ಸು ಮೂವ್ ಆಗುತ್ತೆ. ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾರಾದ್ರೂ ಜಾಯಿನ್ ಆಗೋರು ಬಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ವೆಬ್ಸೈಟ್ ಎಲ್ಲ ನೋಡ್ಬೇಕು ಕ್ಲೀನ್ ಆಗಿ. 95% ಅದ್ರಲ್ಲೇ ಇದ್ಬಿಟ್ಟಿದೆ ಎಲ್ಲ ವಿಡಿಯೋಸು. ಅಂಡ್ ನಮ್ಮ ಈ ಬ್ಯಾಚ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಒಂದೊಂದು ಲೈವ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ V.9 ಇವೆಂಟ್ಸ್ ಮೋಸ, ಫ್ರಾಡ್ ಅನ್ನೋ ತರ ಏನಾದ್ರೂ ನಿಮ್ ಮೈಂಡಲ್ಲಿ ಬಂತು ಅಂದ್ರೆ ಫಸ್ಟ್ ಕ್ರಾಸ್ ಚೆಕ್ ಮಾಡಿ.
ಯಾಕೆ ಅಂದ್ರೆ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಏಕೈಕ ಸಂಸ್ಥೆ ಯಾವ್ದಾದ್ರು ಒಂದು ರಿಯಲ್ ಲೈಫ್ ಬಗ್ಗೆ ಕೋಚ್ ಮಾಡ್ತಾ ಇರುವಂತ ಸಂಸ್ಥೆ ಯಾವ್ದಾದ್ರು ಇದೆ ಅಂದ್ರೆ ಅದು B.9 ಇವೆಂಟ್ಸ್ ಮಾತ್ರ. ಯಾಕೆ ಅಂದ್ರೆ ಕನ್ನಡಿಗರಿಗೋಸ್ಕರನೇ ಮಾಡಿರುವಂತ ಈ ಸಂಸ್ಥೆ. ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಹೈಲಿ ರೆಕಮೆಂಡ್ ಮಾಡ್ತಿದ್ದೀನಿ. ಫಸ್ಟ್ ನೀವು ಕಾಲ್ ಮಾಡೋಕ್ಕಿಂತ ಮುಂಚೆ, ಅಡ್ಮಿಷನ್ ಬರೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ಸ್ಟೂಡೆಂಟ್ ಮಾತಾಡಿರೋ ಫೀಡ್ಬ್ಯಾಕ್ ತಿಳ್ಕೊಳ್ಳಿ, ವಿಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೀನಿ. ಗೂಗಲ್ ರಿವ್ಯೂ ನೋಡಿ, ಕಮೆಂಟ್ ಬಾಕ್ಸ್ ಓದಿ, ನಮ್ಮ ಸ್ಟೋರಿಗಳೆಲ್ಲ ಬಂದಿದೆ. ಚರಿತ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿ, ಕನ್ನಡ ಟೆಕ್ ಫಾರ್ ಯು ಚಾನಲ್ ಅಲ್ಲಿ ನೋಡಿ ಅಂತ ಹೇಳ್ತೀನಿ. ಅಂಡ್ ಅಜಯ್ ಸರ್ಗೆ ನಾನು ಒಂದು ಫೈನಲಿ ಏನ್ ಹೇಳ್ತೀನಿ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಆ ಕ್ವಾಲಿಟಿನ ಕ್ಲೀನ್ ಆಗಿ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಹೋಗಿ ಮಾರ್ಕೆಟ್ ಏನ್ ಬೇಕು ಅದನ್ನೇ. ಮೈ ಡಿಯರ್ ಗೈಸ್, ಮೈ ಡಿಯರ್ ಫ್ರೆಂಡ್ಸ್, ನಾನು ಒಂದೇ ಒಂದು ಹೇಳ್ತೀನಿ ನಿಮ್ಗೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಸುಮ್ಮನೆ ಈಸಿ ಅಲ್ಲ. ಇದರಲ್ಲಿ ಎಷ್ಟು ಇನ್ಫ್ಲುಯೆನ್ಸ್ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಅದನ್ನೆಲ್ಲ ಕಲಿಬೇಕು ನೀವು. ಒಂದೇ ಬಲೂನ್ ಫ್ಲವರ್ ಮಾತ್ರ ನಿಮ್ಗೆ ಕಾಣ್ಬಿಡುತ್ತೆ, ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನ 1 by 1 ತಿಳ್ಕೊಂತ ಹೋಗಿ, ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಏನ್ ಬೇಕು ಅದನ್ನ ನೀವು ಕಲ್ತ್ಕೊಂಡು ಸರ್ವಿಸ್ ಕೊಡಕ್ ಹೋಗಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ಮತ್ತೆ ಏನಾದ್ರು ಹೇಳೋದಿದೆಯಾ ಅಜಯ್ ಸರ್? ಏನಾದ್ರು ನಾನು ಹೇಳೋದು ಇಷ್ಟೇನೆ. ನಾನು ತಿರ್ಗಾ ಪದ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ನಾನು ಇವಾಗ ಬಂದಿರೋದು ಸೇರ್ಕೊಂಡ್ಬಿಟ್ಟಿದ್ದೀನಿ. ಕಲ್ತ್ಕೊಬೇಕು, ಮುಂಚೆ ಹೋಗ್ಬೇಕು, ನನ್ನ ಪಡೆಗೆ ನಾನು ಇರಬೇಕು. ನಾನು ಈ ಅಗ್ರಿಮೆಂಟಿಂದನೂ ಅಷ್ಟೇನೆ. ನಮಗೆ ಅಗ್ರಿಮೆಂಟ್ ಆಗಿರೋದು ಅಕ್ಟೋಬರ್ 17th ನಮ್ದು ಅಗ್ರಿಮೆಂಟ್ ಆಗಿರೋದು. ಅದಾದ್ಮೇಲೆ ಒಂದು ಸರ್ ಹೇಳ್ತಾರೆ 12 ದಿವಸನ 7 ದಿವಸನ ಪೆಂಡಿಂಗ್ ಆಗಿದ್ದು ಅಂತ. 15 ದಿವಸ. 15 ದಿವಸ ಅಲ್ಲ, ಟೋಟಲ್ ಆಗಿ 20 ದಿವಸ ಪೆಂಡಿಂಗ್ ಉಳಿದಿದ್ದು. ಅದನ್ನ ನಾನು ಇವಾಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಂದನ್ನ ಮಾತ್ರ ನೆನಪಲ್ಲಿ ಇಟ್ಕೊಂಬೋದು, ಪ್ರತಿದಿನದ್ದು ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ. ಆ 20 ದಿವಸ ಏನಕ್ಕೆ ಡಿಲೇ ಆಯ್ತು ಅಂತ ಅಂದ್ಬಿಟ್ಟು ಸರ್ ನಮ್ಗೇನು ಹೇಳಿಲ್ಲ. ನಾನು ಪ್ರತಿದಿನ ಕೇಳ್ತಾ ಇದ್ದೆ, ಸರ್ ಡಿಜಿಟಲ್ ಮಾರ್ಕೆಟಿಂಗ್ ಏನಾಯ್ತು, ದುಡ್ಡು ಕೊಟ್ಟಿದ್ವಿ ಮಾರ್ಕೆಟಿಂಗ್ ಅಲ್ಲಿ, ಇವಾಗ ಅದಕ್ಕೆ ಏನಾಯ್ತು ಅಂತ ಕೇಳಿದೆ. ವರ್ಕ್ ನಡೀತಾ ಇದೆ ಅಂತಾನೆ ಇದ್ರೆ, ಬಟ್ ಅಲ್ಲಿ ಏನ್ ವರ್ಕ್ ನಡೀತಾ ಇದೆ ಅಂತ ಅನ್ನೋದು ಹೇಳಲಿಲ್ಲ. ನಮ್ ಬಯೋ ಹಾಕ್ಬೇಕಾದ್ರೆ ಫೈನಲ್ ಆಗಿ ನಮ್ ಬಗ್ಗೆ 1 to 1 ಮಾತಾಡಿ ನಾವು ಫೈನಲ್ ಮಾಡ್ತೀವಿ ಅಂತ ಅಂದಿದ್ರು. ಅದನ್ನು ಆಗ್ಲಿಲ್ಲ. ಒಂದು ಫೋಟೋ ಹಾಕ್ಬೇಕಾದ್ರೂ ನಮ್ದು ಫೈನಲೈಸ್ ಮಾಡ್ಬಿಟ್ಟು ಹಾಕ್ತೀವಿ ಅಂದ್ರು, ಅದು ಆಗ್ಲಿಲ್ಲ. ಎಲ್ಲಾದ್ರೂ ನಿಮಗೆ ಯಾವ ತರ ಬೇಕೋ ಆ ತರ ಮಾಡಿಸ್ಕೊಂಡ್ರಿ, ಅದಕ್ಕೂ ಓಕೆ ಅಂತ ಸುಮ್ಮನೆ ಆದ್ವಿ. ಬಟ್ ನೀವ್ ಹೇಳಿದ್ರಿ ನಾವು ಡೇಟಾ ಕೊಡ್ಲಿಲ್ಲ, ಅವ್ರು ಹಾಕ್ಲಿಲ್ಲ ಅಂತ. ನೀವು ಡೇಟಾ ಕೊಡ್ದಿದ್ದೆ ತಪ್ಪು. ತಿರ್ಗಾ ಇನ್ನೊಂದಾಗಿ ನಾವ್ ಇದನ್ನ ಅಗ್ರಿಮೆಂಟ್ ಅವರು ಡೇಟಾ ಇದನ್ನ ಹಾಕ್ಲಿಲ್ಲ ಅದನ್ನ ಹಾಕ್ಲಿಲ್ಲ ಅಂತಲ್ಲ, ನೀವು ನಮಗೆ ಮಾಡಿರೋ ಮೋಸದಿಂದ ನಾವು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂತಿರೋದು. ಸರಿಡ್ರಾ? ಮೋಸ ಏನು ಅಂತ ಅಂದ್ರೆ, ನೀವು ಈಚೆಗಡೆ ಮಾರ್ಕೆಟಿಂಗ್ ಅಲ್ಲಿ ಇಷ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾರ್ಕೆಟ್ ಹಾಳಾಗಿ ಹೋಗ್ಬಾರ್ದು ಅಂತ ಒಂದು ಅಫಿಷಿಯಲ್ ಆಗಿ ಮಾಡಿಸಿದ್ರಿ ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ಪ್ರಕಾರ ನಾವು ನೀವೇನೋ ಕೈಯಿಂದ ಇಷ್ಟೊಂದು ಹಾಕ್ಬಿಟ್ಟು ಮಾಡ್ತಿದ್ದೀರಾ, ನೀವು ದೇವ್ರು ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಆಮೇಲಿಂದ ಗೊತ್ತಾಯ್ತು ನೀವು ಯಾವ ತರ ದೇವ್ರು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾವು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಟೋಟಲ್ ಆಗಿ ನಮ್ಮ ಹತ್ರ 18,000 ರೂಪಾಯಿಗೆ ನೀವು ಮಾತಾಡಿದ್ರಿ 3 ತಿಂಗಳಿಗೆ. ನಮ್ಗೆ ಟೋಟಲ್ ಆಗಿ ಒಬ್ರು ಪರ್ಸನ್ಗೆ 4,000 ಇಸ್ಕೊಂಡಿದ್ರಿ. ಬಟ್ ಟೋಟಲ್ ಆಗಿ ಕೊಟ್ಟಿರೋದೇನೆ ನೀವು 1 ತಿಂಗಳಿಗೆ 4,000 ಅಷ್ಟೇ. ಅದರಿಂದ 3 ತಿಂಗಳಿಗೆ 4,000 ಕೊಟ್ಟಿರೋದು. ಅದಕ್ಕೋಸ್ಕರ ನಮ್ಗೆ ನೀವು ಅದನ್ನ ಇಸ್ಕೊಂಡಿದ್ದೀರಾ. ಬಟ್ ಆದ್ರೆ ನಮ್ಗೆ ಹೇಳ್ಬೋದಾಗಿತ್ತು. ಬಟ್ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೋ ನಾವು ಅದನ್ನ ಹೊಂಚ್ಕೊಂಡ್ ಬರ್ಬೇಕು ಅಂತಂದ್ರೆ ನಮ್ ಕಷ್ಟ ಈಚೆಗಡೆ ಏನಿರುತ್ತೆ ಅಂತ ಅನ್ನೋದು ನೀವು ತಿಳ್ಕೊಂಡಿಲ್ಲ. ನೀವು ಡಿಮ್ಯಾಂಡ್ ಮಾಡಿದ್ರಿ ಹೊರತು ಆ ಒಬ್ಬ ಪರ್ಸನ್ ಹೆಂಗೆ ಯಾವ ತರ ದುಡ್ಡು ತಗೊಂಡ್ ಬರ್ತಾನೆ ಅವ್ನು ಇನ್ನೊಂದು ನೀವು ಅಫಿಷಿಯಲ್ ಆಗಿ ಆಡ್ ಮಾಡ್ತೀನಿ ಅಂತ ಅಂದಿದ್ದೀರಾ. ಯಾವ್ದ್ರಾಗೂ ಅಫಿಷಿಯಲ್ ಆಗಿ ಆಡ್ ನೀವೇನ್ ಮಾಡ್ಲಿಲ್ಲ. ನೀವು ಕೊಟ್ಟಿರೋ ಪೇಜ್ನೇನೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಸ್ಲಿಲ್ಲ. ಅಫಿಷಿಯಲ್ ಆಡ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಮಗೆ ನಂಬಿಕೆನೂ ಇರಲಿಲ್ಲ. ಹೋಗ್ಲಿ ಅಟ್ಲೀಸ್ಟ್ ನಮ್ಮ ಹತ್ರ ಡಿಸ್ಕಷನ್ ಮಾಡ್ಲಿಲ್ಲ. ನಾನು ಇಷ್ಟು ಕೊಟ್ಟಿದ್ದೀನಿ ಅವರಿಗೆ, ಇನ್ನು ಮಿಕ್ಕಿದ್ನ ನಿಮ್ಗೆ ಅಂತ ಅಫಿಷಿಯಲ್ ಆಡಿಗೆ ಯೂಸ್ ಮಾಡ್ತೀನಿ ಅಂತ ನಮ್ಮ ಹತ್ರ ಹೇಳಲಿಲ್ಲ. ಅದನ್ನ ನಾವೆಲ್ಲ ಕೇಳಿದಾದ್ಮೇಲೆ ನೀವು ಅದ್ರ ದುಡ್ಡಿಂದನೂ ಬಾಯ್ ಬಿಟ್ಟಿದ್ದು. ತಿರ್ಗಾ ಮೇಲಿಂದ ಅಫಿಷಿಯಲ್ ಆಡಿಗೆ ನಾವು ಯೂಸ್ ಮಾಡ್ತಿದ್ವಿ, ನಿಮ್ಗೆ ಹೇಳಲೇಬೇಕಾಗಿರ್ಲಿಲ್ಲ. ಬಟ್ ಯಾಕೆ ಅಂದ್ರೆ ಮನಿ ನಮ್ದು
ಕ್ಲೈಂಟ್ ನೀವು ಕ್ಲೈಂಟ್ ಹತ್ರ ಈ ತರ ಅಂತ ಅಂದ್ಬಿಟ್ಟು ಹೇಳ್ಬೇಕೇ ಹೊರತು ನೀವು ಅದನ್ನ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದು ಮಾಡ್ಕೊಂಡ್ರೆ ಆಗಲ್ಲ. ಯಾಕೆ ಅಂತಾರೆ ನಾವು ಆಸ್ ಎ ಕ್ಲೈಂಟ್ ಅಂತಲ್ಲ, ನಾವು ಸ್ಟೂಡೆಂಟ್, ನಾವು ಕಷ್ಟಪಟ್ಟು ದುಡ್ಡು ತಂದಿರ್ತೀವಿ ಆಯ್ತಾ, ಕಷ್ಟಪಟ್ಟು ದುಡ್ಡು ತಂದಿರ್ತೀವಿ. ನೀವು ಈ ತರ ಹಿಂದೆ ಆದಂತ ಒಂದು ಇದು ಮಾಡ್ಸ್ಕೊಳೋದಕ್ಕೆ ನೀವು ಬಯೋ ಚೇಂಜ್ ಮಾಡ್ಬೇಕಾದ್ರೆ ಹೇಳಿಲ್ಲ, ನಾವು ಕಳ್ಸಿದ್ದೆ ಬಯೋ ಒಂದು, ಇವಾಗ ಪೇಜಲ್ಲಿ ಬಂದಿರೋ ಬಯೋನೇ ಒಂದು, ಯಾವುದು ಒಂದು ಅಪ್ಡೇಟು ಆಗಲಿಲ್ಲ, ಒಂದು ಫೋಟೋಸ್ ಬರಲಿಲ್ಲ, ಏನು ಬರಲಿಲ್ಲ. ನಾವು ಅದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡ್ತಿರೋದು ಅಷ್ಟೇ. ಆದ್ರಿಂದ ಈಗ ನಾನು ಅಗ್ರೆಸಿವ್ ಆಗಿ ಅವತ್ತು ಮಾತಾಡಿದೆ, ಇವತ್ತು ಇಷ್ಟೊಂದು ಕೂಲಾಗಿ ಮಾತಾಡ್ತಿದ್ದೀನಿ ಅಂತಲ್ಲ, ನಂದು ಅವತ್ತಿಂದು ಬೇಜಾರು ಅದೇ ತರ ಇದೆ, ಇವಾಗ್ಲೂ ಅದೇ ಇದೆ. ಬಟ್ ಆದ್ರೆ ನಾನು ಮಾತಾಡಿದ್ರೆ ತಿರ್ಗಾ ಇದೇ ಡ್ರಾಗ್ ಆಗುತ್ತೆ ಜಾಸ್ತಿ, ಅದಕ್ಕೋಸ್ಕರ ನಾನು ಮಾತಾಡ್ತಿಲ್ಲ. ಇದೊಂದಿಷ್ಟು ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋದಿತ್ತು. ನಾನು ಬಂದು ಸೇರ್ಕೊಂಡಿದ್ದೀನಿ, ಬ್ಯಾಚ್ ನೋಡ್ಕೊಂಡಿದ್ದೀನಿ, ಬ್ಯಾಚ್ ಕಂಪ್ಲೀಟ್ ಮಾಡ್ಕೊಂಡು ನನ್ನದೇ ಆದಂಥ ನನ್ನ ಬೇರೆ ತುಂಬಾ ಕೆಲಸಗಳಿದೆ, ಅದೆಲ್ಲ ಬಿಟ್ಬಿಟ್ಟು ಕುತ್ಕೊಂಡು 45 ದಿವಸದ ಕೋರ್ಸ್ನ ಈಗಾಗಲೇ ಅದು ಅಕ್ಟೋಬರ್ 10th ನಮ್ಮದು ಬ್ಯಾಚ್ ಸ್ಟಾರ್ಟ್ ಆಗಿರೋದು. ಡಿಸೆಂಬರ್ ಬಂದ್ರೂ ನಮ್ಮದು ಬ್ಯಾಚ್ ಮುಗಿದಿಲ್ಲ. ಆ ಬ್ಯಾಚ್ ನಿಮ್ಮದು ಪ್ರೋಟೋಕಾಲಲ್ಲಿ ಅರ್ಧ ಭಾಗವೂ ಕೆಲಸ ನಡೆದಿದೆ. ಹೌದು ಸರಿ, ಬಟ್ ನಮಗೆ ಟೈಮ್ ಇವಾಗ ಪ್ರೋಟೋಕಾಲ್ ಆಯಿತು, ಇವಾಗ ಅಗ್ರಿಮೆಂಟ್ ಕ್ಲಿಯರ್ ಆಯ್ತಾ ಪಾಪು? ಆಯ್ತಾ? ಓಕೆ. ಈಗ ಅಗ್ರಿಮೆಂಟ್ ರಿಲೇಟೆಡ್ ನಾನು ಹೇಳೋದಾದ್ರೆ, ಇವಾಗ ಅಜಯ್ ಸರ್ ಏನು ಹೇಳಿದ್ದಾರೆ, ಅವ್ರು ಹೇಳಿರೋದೆಲ್ಲನೂ ಕರೆಕ್ಟ್. ಅಜಯ್ ಸರ್ ಹೇಳಿರೋದೆಲ್ಲನೂ ಕರೆಕ್ಟ್. ಆದರೆ ಅದರಲ್ಲಿ ಕನ್ಕ್ಲೂಷನ್ ಏನು ಅಂತ ಅಂದರೆ, B2B ನಾವು ವರ್ಕ್ ಮಾಡಿರೋದು ಒಂದು ಏಜೆನ್ಸಿ ಜೊತೆ. ಆ ಏಜೆನ್ಸಿ ಜೊತೆ ನಾವು ಎಷ್ಟು ಕೊಡ್ತೀವಿ ಅನ್ನೋದನ್ನ ಡಿಸ್ಕ್ಲೋಸು ನಾವು ಸ್ಟೂಡೆಂಟ್ ಕೈಲಿ ಮಾಡಬಾರ್ದು. ಯಾಕೆ ಅಂತಂದ್ರೆ ಮಾರ್ಕೆಟ್ನ ನಾವೇ ಅದನ್ನ ವೈಂಡ್ ಅಪ್ ಅಂದ್ರೆ ಕಮ್ಮಿ ಬಜೆಟ್ ಮಾಡಂಗಾಗತ್ತೆ ಅಂತ. B2B ನಾನು ವರ್ಕ್ ಮಾಡಿದ್ರೆ ಆ ಒಂದು ಕ್ಲೈಂಟ್ ಯಾರಿರ್ತಾರೆ ನಮ್ಮ ಜೊತೆ ವರ್ಕ್ ಮಾಡೋರು, ಅವ್ರ ಹತ್ರ ನಾನು ಫ್ರೀ ಆಗಾದ್ರೂ ಮಾಡಿಸ್ಕೊಂತೀನಿ, ಇಲ್ಲ ಪೇನಾದ್ರೂ ಮಾಡಿಸ್ಕೊಂತೀನಿ. ಫೈನಲಿ ಇವ್ರು ಸ್ಟೂಡೆಂಟ್ಗೆ ವರ್ಕ್ ಅನ್ನೋದು ಆಗ್ಬೇಕು. 2.5 ತಿಂಗಳು ನಮ್ದು ಅಗ್ರಿಮೆಂಟ್ ಇದ್ದಿದ್ದು, ಬಟ್ 3 ತಿಂಗಳು ಮಾಡ್ತೀವಿ ಅಂತ ಮಾತಾಡಿದ್ವಿ ನಾವು. 3 ತಿಂಗಳು ಅಗ್ರಿ ಆಯ್ತು, ಯಾಕಂದ್ರೆ 2.5 ತಿಂಗಳು ಕೋರ್ಸ್ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು 15 ದಿನ ಬಫರ್ ಆಗಿರ್ಲಿ ಅಂತ. ಸೊ ನಾವು ಮಾತಾಡಿದ್ದೇನು, ಮೇಡಮ್ ಕೇಳಿದಾಗ ನಾನು 4000 ಚಾರ್ಜ್ ಮಾಡ್ತೀನಿ ಒಂದು ಪೇಜ್ ಮೇಂಟೈನ್ ಮಾಡಕ್ಕೆ. ನಾನೇನ್ ಮಾಡಿದೆ, ಇವ್ರಿಗೆ 6000 ಪರ್ ಮಂತ್ ತರ 18,000 ಆಗುತ್ತೆ. ಬಟ್ ನಾನ್ ಪೇ ಮಾಡಿರೋದೆಷ್ಟು 4000 ಫಾರ್ 3 ಮಂತ್, ಇನ್ನ 14,000 ಕಮ್ಮಿ ಆಗುತ್ತೆ. 14,000 ಅಲ್ಲಿ ನಾನ್ ಸೇವ್ ಮಾಡ್ದಂಗೆ ಆಗುತ್ತೆ. ಅದು ನನಗೆ ಮತ್ತೆ ಏಜೆನ್ಸಿಯವ್ರಿಗೆ ಮಾತ್ರ ಗೊತ್ತು. ಏಜೆನ್ಸಿಯವ್ರು ನಾನು ಏನು ಹೇಳಿದೆ, 4000 ನೀವು ತಗೊಳ್ಳಿ, ಎಷ್ಟು ಜನದ್ದು 4 ಜನ 5 ಜನ 6 ಜನ ಯಾರಿದ್ದಾರೆ ಸ್ಟೂಡೆಂಟ್ ಅವ್ರು ತಗೊಳ್ಳಿ, 50% ಏನು ಅಮೌಂಟ್ ಕೇಳಿದ್ದೀನಿ ನಾನು ಪೇ ಮಾಡ್ತೀನಿ. ಅದಾದ್ಮೇಲೆ ಅಗ್ರಿಮೆಂಟ್ ನಾವು ಇಷ್ಟು ಕಮ್ಮಿ ತೋರಿಸೋದು ಬೇಡ. ಯಾಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಇಷ್ಟು ಕಮ್ಮಿ 6000 ಡಿಜಿಟಲ್ ಮಾರ್ಕೆಟಿಂಗ್ ಅಂತ ತೋರಿಸ್ಬಿಟ್ರೆ ಮಾರ್ಕೆಟ್ಗೆ ನಾವು ಬ್ಯಾಡ್ ಇಂಪ್ರೆಷನ್ ಕೊಡಂಗಾಗುತ್ತೆ, ಬ್ಯಾಡ್ ಗೈಡ್ ಮಾಡ್ದಂಗಾಗುತ್ತೆ. ನಾನು ಇಷ್ಟೊಂದು ಬಿಲ್ಡಪ್ ಆಗಿ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳ್ತೀನಲ್ಲ, ಎಷ್ಟೊಂದು ಜನ ನಮ್ಮ ಸೀನಿಯರ್ಸ್ ಇರ್ತಾರೆ, ನಮ್ಮ ಜೊತೆಲಿರೋರು ವರ್ಕ್ ಮಾಡೋರು ಇರ್ತಾರೆ, ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು 2,32,000 ಅಂತ ನಾವು ತೋರಿಸಿದ್ವಿ ಅಗ್ರಿಮೆಂಟ್ ಅಲ್ಲಿ. ಅದಾದ್ಮೇಲೆ ಇನ್ನೌಸು ನಮ್ಮ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಷ್ಟು ಪೇ ಮಾಡಬೇಕಾಗಿತ್ತು ಅದನ್ನ ನಾನು ಪೇ ಮಾಡಿದ್ದೀನಿ. ಕೆಲವೊಂದು ಸ್ಟೂಡೆಂಟು ಅಮೌಂಟ್ ಪೇ ಮಾಡಿರಲಿಲ್ಲ, ಕೆಲವ್ರು ಮಾತ್ರ ಪೇ ಮಾಡಿದ್ರು ಅದನ್ನ. ಅದಾದ್ಮೇಲೆ ನೆಕ್ಸ್ಟ್ ಆ ಒಂದು ಅಮೌಂಟ್ 14,000 ನಾನು ಸೇವ್ ಮಾಡಿದ್ದೀನಿ ಅಂತ ಮೇಡಮ್ ಇವ್ರಿಗೆ ಹೇಳಿಲ್ಲ. ಅದಾದ್ಮೇಲೆ ಇವರು ಮೇಡಮ್ ಕೇಳಿಲ್ಲ, ಇವರು ನನ್ಗೆ ಹೇಳಿಲ್ಲ. ಆ ಡಿಸ್ಕಷನ್ ಆದಾಗ ನಾನೇ ಹೇಳಿದ್ರು, ನಿಮ್ಗೇನಾದ್ರು ಗೊತ್ತಾ ನಾನು ಮೇಡಮ್ಗೆ ಎಷ್ಟು ಪೇ ಮಾಡಿದ್ದೀನಿ ಅಂತ? ಓನ್ಲಿ 4000 ಪೇ ಮಾಡಿದ್ದೀನಿ. 4000 ಅಂದ್ರೆ ಇವ್ರು ಮಂತ್ಲಿ 4000 ಅನ್ಕೊಂಡಿದ್ದಾರೆ. ಇಲ್ಲ, 3 ಮಂತ್ಸ್ ಸೇರಿ 4000, ಹಂಗಂದ್ರೆ 14,000 ನಾನು ಸೇವ್ ಮಾಡಿದ್ದೀನಿ. ಆ 14,000 ಸೇವ್ ಮಾಡಿರೋದು ನಾನು ಎಲ್ಲಿಗೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರೋದು, ಒಂದು ಅಫಿಷಿಯಲ್ ಆಡ್, ಒಂದು ಆಡ್ ಸೆನ್ಸ್, ಅದಾದ್ಮೇಲೆ ಪೋಸ್ಟರ್ ಡಿಸೈನ್, ಮತ್ತೆ ನಾವು ಪಾಂಪ್ಲೆಟ್ ಏನಾದ್ರೂ ಪ್ರಿಂಟ್ ಮಾಡೋದಿದ್ರೆ ಆಫ್ಲೈನ್ ಅಲ್ಲಿ ಅವ್ರಿಗೆ ಹೇಗೆ ಪರ್ಸನಲ್ ಬ್ರ್ಯಾಂಡಿಂಗ್ ಖರ್ಚು ಮಾಡಬೇಕು, ಮತ್ತೆ ಸ್ಟೂಡೆಂಟ್ಗೆ ಖರ್ಚು ಮಾಡಿಸೋದು ಬೇಡ, ಆ ದುಡ್ಡಲ್ಲೇ ಖರ್ಚು ಮಾಡೋಣ ಅಂತ ಒಂದು ಇಂಟೆನ್ಷನ್. ಜೊತೆಗೆ ಟ್ರೋಲ್ ಪೇಜ್ಗಳಿಗೆ ಸ್ವಲ್ಪ ಪೇಮೆಂಟ್ ಮಾಡಿ ಅವ್ರನ್ನೂ ಕೂಡ ರೀಚ್ ಔಟ್ ಮಾಡಬೇಕು. ಮಾರ್ಕೆಟಿಂಗ್ ಅಲ್ಲಿ ಎಷ್ಟೋ ವೆರೈಟೀಸ್ಗಳಿದೆ, ಇದನ್ನು ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಇವ್ರಿಗೆ ನಾನು ಹೇಳಿರ್ಲಿಲ್ಲ. ಬಟ್ ಏಜೆನ್ಸಿ ಜೊತೆ ಡಿಸ್ಕಷನ್ ಮಾಡಿದೆ. ಇದನ್ನ ಬಿಟ್ಟು ಎಕ್ಸ್ಟ್ರಾ ಪೇ ಏನಾದ್ರು ಬಂತು ಅಂದ್ರೆ ನಾನ್ ಪೇ ಮಾಡ್ತೀನಿ, ಸ್ಟೂಡೆಂಟ್ ಹತ್ರ ಬೇಡ ಅನ್ನೋದು ನಾವು ಡಿಸ್ಕಷನ್ ಮಾಡ್ಕೊಂಡಿದೀವಿ. ಅದಾಗಿ 1 ತಿಂಗಳಾದ್ಮೇಲೆ ಆ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅವತ್ತಿನ ಡಿಸ್ಕಷನ್ ಅಲ್ಲೂ ಹೇಳಿದ್ದೀನಿ ನಮ್ಮ ಸ್ಟೂಡೆಂಟ್ಗೆಲ್ಲ, ಇದು ನಾನು ನಿಮ್ಗೆ ಅಮೌಂಟ್ ಏನ್ ಇವಾಗ ಡಿಸ್ಕ್ಲೋಸ್ ಮಾಡ್ತಿದ್ದೀನಿ, 1 ತಿಂಗಳಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಬಟ್ ಅವರು, ಸರ್ ನೀವು ಫಸ್ಟೇ ಹೇಳ್ಬೇಕಾಗಿತ್ತು,
ನಮ್ ದುಡ್ಡಲ್ವಾ, ನೀವು ಯಾಕೆ ಹೇಳಿಲ್ಲ ಅನ್ನೋದು ದುಡ್ಡು ಕಟ್ಟಿಸ್ಕೊಬೇಕಾದ್ರೆ ನಮಗೆ ಇದನ್ನ ಹೇಳಿಲ್ಲ. ನಾನು ಕ್ಲಿಯರ್ ಇದು ಮಾಡ್ಬಿಡ್ತೀನಿ. ಕಂಪ್ಲೀಟ್ ನಾನು ನೀವು ಕೇಳೋ ಕ್ವಶನ್ಸ್ ನೋಡಿ ಒಂದ್ ನಿಮಿಷ ನೀವು ಕೇಳ್ಬೇಡಿ, ನಾನು ಕನ್ಕ್ಲೂಷನ್ ಕೊಡ್ತೀನಿ. ಒಂದ್ ನಿಮಿಷ, ಇವಾಗ ನೀವು ಮಾತಾಡಿದಾಗ ಒಂದ್ ನಿಮಿಷ ನಾನು ಮಾತಾಡಿದಾಗ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಆನ್ಲೈನ್ ಒಂದ್ ನಿಮಿಷ ಸುಳ್ಳಿದ್ರೆ ಆನ್ಲೈನ್ ಅಲ್ಲಿ ನಾನು ನೋಡೋದು ನೀವು ಹೇಳೋದನ್ನ ನೋಡ್ತಾರೆ. ನಾನು ರಿಪ್ಲೈ ಒಂದ್ ನಿಮಿಷ ಇಲ್ಲ, ಈಗ ನೀವ್ ಹೇಳೋದನ್ನ ನಾನು ರಿಪ್ಲೈ ಕೊಟ್ಟಿಲ್ಲ, ಮುಂಚೆ ಕೊಟ್ಟಿಲ್ಲ. ನೀವು ನಮಗೆ ಮುಂಚೆ ಅಜಯ್ ಅವರೇ ನೋಡಿ, ನೀವು ಬಿಸ್ನೆಸ್ ಮಾಡಕ್ ಹೋಗ್ತಾ ಇದ್ದೀರಾ, ಬಿ ಪೇಷಂಟ್. ಈಗ ನಾನು ಮಾತಾಡಿದೆ ಅನ್ಕೊಳ್ಳಿ, ಸ್ಟೂಡೆಂಟ್ ಹತ್ರ ಯಾವ ಆತರ ಮಾಡಿ ನೋಡಿ, ನಮ್ಮನ್ನ ಸ್ಟೂಡೆಂಟ್ ತರ ನೋಡಿಲ್ಲ, ಬಿಸ್ನೆಸ್ ತರ ನೋಡಿ. ಒಂದ್ ನಿಮಿಷ, ಇಲ್ಲಿ ಬಂದಿರೋದು ಸ್ಕೂಲು, ಕಿಂಡರ್ ಗಾರ್ಡನ್, ಕಾಲೇಜ್, ಯಾವ್ದೋ ಒಂದು ಬುಕ್ ಓದಕ್ ಬಂದಿಲ್ಲ. ರಿಯಲ್ ಲೈಫ್ ಬಗ್ಗೆ B2B ಬಿಸ್ನೆಸ್ ಅಂದ್ರೆ ಏನು, ಒಂದು ವೆಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಲಿಸನ್. ಈಗ ನೀವು ಮೋಸ ಅನ್ನೋ ವರ್ಡ್ ಯೂಸ್ ಮಾಡ್ತಿದ್ದೀರಾ, ಕರೆಕ್ಟಾ? ಫ್ರಾಡ್ ಅನ್ನೋ ವರ್ಡ್ ಯೂಸ್ ಮಾಡಿ. ಅದಾದ್ಮೇಲೆ ಇವಾಗ ನೀವು ದೇವ್ರು ಅಂತ ಹೇಳಿದ್ರಿ, ಮತ್ತೆ ಅದಾದ್ಮೇಲೆ ನೀವು ತುಂಬಾ ಒಳ್ಳೆಯವ್ರ ತರ ಹೇಳ್ತಿದ್ರ, ಮತ್ತೆ ನೀವು ಫ್ರಾಡ್ ಮಾಡ್ತಿದ್ರ ಅಂತ ಹೇಳಿ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ, ನನ್ ಕೋಪ ಮಾಡ್ಕೊಳ್ಳಲ್ಲ. ಯಾಕೆ ಅಂದ್ರೆ ನೀವ್ ಹೇಳೋದು ಅಲ್ಲಿ ನೋಡ್ತಾ ಇರ್ತಾರೆ ಅವ್ರು. ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ 2 lakhs ಫೀಸ್ ಮಾಡ್ತೀನಿ ಅಂದ್ರೆ ನೀವು ತಾಳ್ಮೆಯಿಂದ ಯಾಕೆ ಹೇಳ್ತಾ ಇಲ್ಲ? ಒಂದ್ ನಿಮಿಷ, ನಾನು ಒಂದ್ ಕ್ವಶನ್ ನೋಡಿ, ನನಗೆ 1000 ಕೆಲಸ ಇದೆ ಕೇಳಿ. ನೀವು ಒಬ್ಬ ವ್ಯಕ್ತಿ, ಒಂದ್ ನಿಮಿಷ ಕೇಳಿ, 3 ತಿಂಗಳು ಬೇಕಾ? ಒಂದ್ ನಿಮಿಷ, ನಾನು ನಿಮ್ಮಲ್ಲಿರೋ ಅಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳಿದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ಏನ್ ಪಾಯಿಂಟ್ಸ್ ಅಂತ ಅಂದ್ರೆ, ಎಷ್ಟೊಂದ್ ದಿನ ನೀವು ಲೀವ್ ಹಾಕಿದೀರಾ, ನಿಮ್ ಪರ್ಸನಲ್ ಗೊತ್ತು, ನಿಮ್ಗೂ ಗೊತ್ತು, ನನಗೆ ಹೇಳಿದೀರಾ. ನಾನು ಅದನ್ನ ಲೈವ್ ಅಲ್ಲಿ ಹೇಳ್ತಾ ಇಲ್ಲ ಯಾಕೆ ಲೀವ್ ಹಾಕಿದ್ರೆ ಏನು ಅಂತ. ಯಾಕೆಂದ್ರೆ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ನೋಡಿ ಅಜಯ್ ಅವರೇ, ನೋಡಿ ಎಲ್ಲ ಪಾಸಿಟಿವ್ ಆಗಿ ತಗೊಳ್ಳೋದು ಬೇಡ ಜನ. V.9 ಈವೆಂಟ್ಸ್ ಬಗ್ಗೆ ನೀವು ನೆಗೆಟಿವ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ಅಜಯ್ ಅವ್ರು ಹೇಳ್ತಾ ಇರೋದು ನಿಜ. ಹಂಗಾದ್ರೆ ನಾಳೆನೆ ಬನ್ನಿ ಸ್ನೇಹಿತರು, ಟ್ರೋಲ್ ಇರೋರು, ಮೀಡಿಯಾ ಚಾನಲ್, ಪೊಲೀಸು ಇವೆಲ್ಲ ಇದ್ದಾರೆ, ಬನ್ನಿ. ಯಾಕೆ ನಾವಿಷ್ಟು ಫ್ರಾಡ್ ಮಾಡ್ತಾ ಇದೀವಲ್ಲ, ನೀವು ಯಾಕೆ ಸುಮ್ಮನೆ ಇದ್ದೀರಾ? ನೀವು ಎಷ್ಟೊಂದು ಜನ ಕನ್ನಡ ಅಭಿಮಾನಿಗಳೆಲ್ಲ ಇದ್ದೀರಲ್ಲ, ಯಾಕೆ? ಅಜಯ್ ಅವ್ರು ಎಷ್ಟು ಹೇಳ್ತಿದಾರೆ ನೋಡಿ ನಾವು ಫ್ರಾಡ್ ಅಂತ, ಒಬ್ರು ಬರ್ತಾ ಇಲ್ಲಪ್ಪ ಯಾರು. ಯಾಕೆ? ಕ್ಲೋಸ್ ಮಾಡೋಣ ಬನ್ನಿ ಇನ್ಸ್ಟಿಟ್ಯೂಟ್ ನ. ನೋಡಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅವರು. ಸರ್ ನೀವು ಹೇಳ್ತಿರೋ ವರ್ಡ್ಗಳು ಎಷ್ಟು ಅಲ್ಲ, ನಿಮ್ಗೆ ಆಗಿದೆ ಅಂದ್ರೆ ನಮ್ ಕನ್ನಡ ಜನ ಬಿಡಲ್ಲ. ನಮ್ಗೆ ಅದನ್ನೇ ಹೇಳ್ತೀರಾ, ನೀವೇ ಇವಾಗ ಏನ್ ಇದಕ್ಕೆ ನಾವು ಇನ್ನೊಂದು ನಮ್ಗೆ 1000 ಕೆಲಸ ಇದೆ, ನನಗೆ ಕುತ್ಕೊಂಡು ಕಂಪ್ಲೇಂಟ್ ಕೊಡೋದಲ್ಲ. ನೋಡಿ ಸ್ನೇಹಿತರೆ, ನೀವು ಲೈವ್ ಎಲ್ಲ ನೋಡ್ತಾ ಇದ್ದೀರಾ, ನಮಗೆ ಅನ್ಯಾಯ ಆಗಿದೆ, ನಾವು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ನೋಡಿ ಅನ್ಯಾಯ ಆದ್ಮೇಲೆ ಈಗ ನಿಮ್ ಮಾತನ್ನ ನಾನು ಕಂಪ್ಲೀಟ್ ಆಗಿ ಕೇಳಿದೆ, ನನ್ ಮಾತನ್ನ ನೀವು ಕೇಳಾದ್ಮೇಲೆ ಆಮೇಲೆ ನೀವು ರಿಪ್ಲೈ ಮಾಡ್ಬೇಕು. ನಿಮ್ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನ. ನನ್ನ ಹತ್ರ ದುಡ್ಡಿನ ಬಗ್ಗೆ ನಾನು ದುಡ್ಡು ಇಸ್ಕೊಳ್ಬೇಕಾದ್ರೆ ಹೇಳಿದೀನಿ, 1 ತಿಂಗಳು ಆದ್ಮೇಲೆ ಈ ದುಡ್ಡು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ಸ್ಟಿಟ್ಯೂಟ್ ಮಾಡಿರೋದು ಒಂದ್ ನಿಮಿಷ ಕೇಳಿ, ಅದನ್ನ ನಮ್ಮ ಹತ್ರ ಹೇಳಿಲ್ಲ. ನೋಡಿ ಅಜಯ್ ಅವರೇ, ಈಗ ಆತರ ಸುಳ್ಳು ತಾಳ್ಮೆಯಿಂದ ನೋಡಿ, ಇವಾಗ ನಾನು ಸುಳ್ಳು ಹೇಳಿದ್ದೀನಿ ತಾನೆ, ಅದನ್ನ ಪ್ರೂವ್ ಮಾಡೋಣ. ನಾನೇ ಸುಳ್ಳು ಹೇಳಿದ್ದೀನಿ ಅಲ್ವಾ ಸ್ನೇಹಿತರೆ? ಈಗ ಲೈವ್ ಅಲ್ಲಿ ನಾನೇ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ರ. ಅಜಯ್ ಸರ್ ಇರೋಕೆ ಏನ್ ಕಾರಣ? ಅಜಯ್ ಸರ್ ಕೆಲಸ ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕಂತ ಬಂದಿದ್ದೀರಾ. ನೀವು ಈ ವರ್ಡ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಏನ್ ಅನ್ಸುತ್ತೆ ಗೊತ್ತಾ? ನೋಡ್ತಾ ಇರೋರ್ಗು, ಈಗ ನೀವು ಈವೆಂಟ್ಸ್ ಮಾಡ್ತಿದ್ದೀರಾ, ಈಗ ನಿಮ್ದೊಂದು ಈವೆಂಟ್ಸ್ ಇದೆ, ಮುಂದೆ ಹೋಗ್ತೀರಾ, ಎಷ್ಟೊಂದು ಡೇಟಾಗಳು ನಮ್ಮ ಪೇಜ್ ಎಲ್ಲ ಇರುತ್ತೆ. ನೀವು ಬಿಫೋರ್ ಮಾತಾಡಿರೋದು, ಇವಾಗ ಮಾತಾಡಿರೋದು, ಮುಂದಕ್ಕೆ ಮಾತಾಡೋದು ಎಲ್ಲ ಇರುತ್ತೆ. ಅವ್ರು ಯೋಚನೆ ಮಾಡದಿರೋ ಅಷ್ಟು ಯಾರು ಅನ್ಎಜುಕೇಟೆಡ್ ಇಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಹೇಳ್ಕೊಡ್ತಾ ಇರೋದು ರಿಯಲ್ ಲೈಫ್. ನೀವು ಹೆಂಗ್ ಮಾತಾಡ್ಬೇಕು, ಇವಾಗ ಅಗ್ರಿಮೆಂಟ್ಗೆ ಯಾಕೆ ಇಷ್ಟು ಡಿಲೇ ಮಾಡಿದ್ರಿ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಸಡನ್ ಆಗಿ ನಾನು ಕೊಟ್ಟಿಲ್ಲ ಟೈಮು, ನಾನೇ ಉದ್ದೇಶಪೂರ್ವಕವಾಗಿ ನಿಮ್ಗೆ ಹೇಳಿದೆ, ಸರ್ ನಿಮ್ಗೆ ನಾನು ಡಿಲೇ ಆಗೇ ನಾನು ತಗೊಂತೀನಿ ನಿಮ್ಮ ಹತ್ರ ಮೀಟಿಂಗ್. ಹೇಳಿಲ್ವಾ ಅಜಯ್ ಸರ್? ಅದು ಉದ್ದೇಶಪೂರ್ವಕ ಹೇಳಿದ್ದೀನಿ. ಬಿಸ್ನೆಸ್ ಇದೆಲ್ಲ ಆಗುತ್ತೆ ಸ್ನೇಹಿತರೆ, ಅದನ್ನ ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಬಹುದಿತ್ತು. ಇದು ಬಿಸ್ನೆಸ್ ಆಗಿ ತಗೊಂಡಿದ್ದೀರಾ. ಹೌದು, ಅಗ್ರಿಮೆಂಟ್ ನ ಬಿಸ್ನೆಸ್ ಆಗಿ ತಗೊಂಡಿದ್ದೀರಾ. ಸರ್ ಇವಾಗ ನಿಮ್ಮನ್ನ ನಾನು ನಾನು ನೋಡ್ತಿಲ್ಲ, ಏನಕ್ಕೆ ತಗೊಂಡಿಲ್ಲ, ನಾವು ಬಿಸ್ನೆಸ್ ತರ ನೋಡ್ತಾ ಇದ್ದೀವಿ ಅಂತ ಹೇಳಿ, ನಿಮ್ಮ ಹತ್ರ ನಾನು ದುಡ್ಡು ಸಿಲಿ ಮಾಡಕ್ಕೆ ಅಂತಾನೆ ತಗೊಂತಿರೋದು ಅಂತ ಹೇಳಿ. ಮತ್ತೆ ಈ ಅಗ್ರಿಮೆಂಟ್ ಗೆ ಒಬ್ಬ ಸ್ಟೂಡೆಂಟ್ ಲೈಫ್ ಹಾಳಾಗೋತೈತೆ. 1 ತಿಂಗಳಿಂದ ಒಂದ್ ಮಾರ್ಕೆಟ್ ಅಲ್ಲಿ ಒಂದ್ ಫೋಟೋ ಹಾಕಕ್ ಆಗ್ತಿಲ್ಲ, ಬೇರೆ ಏಜೆನ್ಸಿಗೆ ನಾನು ಕೊಡಕ್ ಆಗ್ತಿಲ್ಲ. ನೀವು ನಾನು ಬೇಕು ಅಂತಾನೆ ಮಾಡಿದೀನಿ ಅಂತ ಹೇಳ್ತೀರಾ, ಅದನ್ನ ಯೋಚನೆ ಮಾಡ್ತಿಲ್ಲ. ಇದು
content- ನನ್ನನ್ನ ಬಿಸ್ನೆಸ್ ತರ ನೋಡಿ ನನ್ನ ವೇ ಆಫ್ ಟಾಕಿಂಗ್ ಹೇಗಿದೆ ನೋಡಿ. ಹೌದು ವಾಯ್ಸ್ ಕಮ್ಮಿ ಮಾಡಿ, ನೀಟಾಗಿ ಮಾತಾಡಿ. ಇಲ್ಲಿ ನೀವು ಅದನ್ನ ಕಲಾಕಾರರು ಅಂತ ಗೊತ್ತು, ಯಾವ ಟೈಮಲ್ಲಿ ಮಾತಾಡ್ಬೇಕು ಅಂತ ನನಗೆ ಆತರ ಇಲ್ಲ. ನೀವು ರಾ ಇದ್ರು ನನ್ನ ಹತ್ರ ಅದು ನಡೆಯಲ್ಲ. ಯಾಕೆ ಅಂತ ಕೇಳಿದ್ರೆ ವಿ ಆರ್ ದ ಕಿಂಗ್ ಮೇಕರ್ ಇನ್ ಮಾರ್ಕೆಟ್. ನಾನು ನನ್ನನ್ನ ವಿನ್ ಮಾಡಿರೋದು ಒಂದು ಸರ್. ನಾನು ನೀವೇನೇ ಮಾತಾಡಿದ್ರು ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ತುಂಬಾ ಇಲ್ಲಿ ಕೇಳಿ, ಲಿಸನ್ ಲಿಸನ್. ನೀವು ಒಂದ್ ನಿಮಿಷ ಟೈಮ್ ವೇಸ್ಟ್ ಅನ್ನೋದೇ ಇಲ್ಲ. ಇದು ಡಿಸ್ಕಷನ್. ಅದು ಯಾವ ಡಿಸ್ಕಷನ್? ಈ ಡಿಸ್ಕಷನ್ ಏನಿದೆ ಅಲ್ಲ, ಈ ಡಿಸ್ಕಷನ್ ಎರಡೇ ಪಾಯಿಂಟ್. ನೀವ್ ಹೇಳೋದನ್ನ ನಾನು ಫುಲ್ ಕೇಳಿಸ್ಕೋಬೇಕು, ನಾನ್ ಹೇಳೋದನ್ನ ನೀವು ಫುಲ್ ಕೇಳಿಸ್ಕೋಬೇಕು, ಕ್ಲೋಸ್ ಆಗುತ್ತೆ. ಇಷ್ಟೇ ಡಿಸ್ಕಷನ್. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಏನ್ ಅನ್ಬೇಡ್ರಿ, ಲೈವ್ ಅಲ್ಲಿ ಇರೋರು ಇವಾಗ ನೆಕ್ಸ್ಟ್ ನಮ್ಗೆ ಇಂಪ್ಯಾಕ್ಟ್ ಆಗುತ್ತಾನೆ. ಇವಾಗ ನೀವು ಫ್ರಾಡ್ ಅಂದ್ರೆ, ಸುಳ್ಳು ಅಂದ್ರೆ, ಮೋಸ ಮಾಡಿದ್ರೆ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ನನಗೆ ಸರ್ ನಾನ್ ಮಾಡಿದ್ದೀನಿ, ಕರೆಕ್ಟಾ? ನಿಮ್ಗೆ ಅನ್ಸಿದೆ ನಾನು ಮಾಡಿದ್ದೀನಿ. ಅಡ್ಮಿಷನ್ ಆಗ್ಬೇಡಿ ಸ್ನೇಹಿತರೆ. ಯಾಕೆ ಎಂಕ್ವೈರಿ ಮಾಡ್ತಿದ್ದೀರಾ ನೀವು ಇಷ್ಟೊಂದು? ಅರುಣ್ ಸರ್ ಹತ್ರ ಯಾಕೆ ಬಿಸ್ನೆಸ್ ಮಾಡಕ್ ಬರ್ತಾ ಇದ್ದೀರಾ? ಅಜಯ್ ಸರ್ ಅಷ್ಟೊಂದು ಹೇಳ್ತಾ ಇದ್ದಾರೆ. ಅವ್ರು ಅಜಯ್ ಸರ್ ಹೇಳೋದಕ್ಕೆ ನಿಮ್ ಕನೆಕ್ಟ್ ಆಗ್ತಾ ಇಲ್ವಾ? ಯಾಕೆ? ಎಷ್ಟು ಅಡ್ಮಿಷನ್ ಬರ್ತಿದ್ದಾರೆ? 2 ಲಕ್ಷ ಮಾಡಿದ್ದೀನಿ ಫೀಸು ಸರ್. ಅಡ್ಮಿಷನ್ ಆಗಿ ಹೋಗ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದೀರಾ? ಮೋಸ ಮಾಡ್ತಾರೆ ಅರುಣ್ ಸರ್. ನಾನು ಹೇಳೋದೇನು ಅಂದ್ರೆ, ನೀವು 1 ಮಂತ್ ಆದ್ಮೇಲೆ ನಾನು ಹೇಳ್ತೀನಿ ಅಂದಾಗ ವೇಟ್ ಮಾಡ್ಬೇಕಾಗಿತ್ತು. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್, ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ಮನುಷ್ಯನ್ಗೆ, ತಾಳ್ಮೆನೆ ಇಲ್ವಲ್ಲ. ಮೈ ಡಿಯರ್ ಫ್ರೆಂಡ್, ಮೈ ಡಿಯರ್ ಫ್ರೆಂಡ್, ಮೈ ಡಿಯರ್ ಫ್ರೆಂಡ್ ಅಜಯ್, ಅಜಯ್ ಅವರೇ, ಅರುಣ್ ಸರ್ ಅಂತಂದ್ರೆ ಒರಿಜಿನಲ್ ಅಂತ ಹೇಳ್ತೀರಾ, ಸುಳ್ಳು ಸರ್. ಈಗ ನೋಡಿ, ನೋಡಿ ಮೈ ಡಿಯರ್ ಫ್ರೆಂಡ್ ಅಜಯ್ ಅವರೇ, ನೋಡಿ ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು ಲೈವ್ ಎಲ್ಲ ಆಗ್ಲಿ ಬ್ರದರ್, ನೋಡಿ ನೋಡಿ ನಾನು ಈ ವರ್ಡ್ ಯೂಸ್ ಮಾಡ್ತೀನಿ. ಬ್ರದರ್, ಬಿಸ್ನೆಸ್ ರಿಯಲ್ ಲೈಫ್ ಮಾಡಕ್ ಬಂದಿದ್ದೀರಾ. ನನ್ಗೇನ್ ಇಂಪ್ಯಾಕ್ಟ್ ನಾನು ನೋಡಿ 1 ನಿಮಿಷ ಹೇಳ. ಸ್ಟೂಡೆಂಟ್ ತರ ನೋಡ್ತಿಲ್ಲ, ಬಿಸ್ನೆಸ್ ತರ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಏನಕ್ಕೆ ಹೇಳ್ಕೊಡಕ್ ಬಂದಿದ್ದೀನಿ? ಬಿಸ್ನೆಸ್ ಮಾಡಕ್ರಿ. ಮಾಡೋದ್ ಹೇಳ್ಕೊಡ್ತಿದ್ದೀರಾ, ನಮ್ಮನ್ನೇ ಬಿಸ್ನೆಸ್ ಅಂತ ಅನ್ಕೊಂಡ್ಬಿಡಿ. ನೀವ್ ಮತ್ತೆ ಅದಕ್ಕೆ ನಮ್ಮನ್ನು ದುಡ್ಡಿಸ್ಕೊಂಡು ಮತ್ತೆ ಸ್ಟೂಡೆಂಟ್ ಆಗಿದ್ದೀರಾ. ಸ್ಟೂಡೆಂಟ್ ಕನ್ಸು ನೀವು ಅನ್ಕೊಂಡಿದ್ದೀರಾ. 14,000 ಮೋಸ ಮಾಡ್ತಾ ಇರ್ಲಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ಇದು ರಾ. ಇನ್ನೊಂದು ಎಡಿಟ್ ವರ್ಷನ್ ಮಾಡಿಸ್ತೀನಿ. ಅದಕ್ಕೆ ಏಜೆನ್ಸಿ ಹರಿ ಸರ್ ನೀಟಾಗಿ ಎಡಿಟ್ ಮಾಡಿ ಅದನ್ನು ಏನು ಬೂಸ್ಟ್ ಮಾಡೋಣ ಇನ್ಸ್ಟಾಗ್ರಾಮ್ ಮೇಲೆ. ಇನ್ನೊಂದು ವಿಷಯ ಏನು ಅಂದ್ರೆ, 100 ಚಾನಲ್ ಬರ್ತಾ ಇದೆ. ಅರುಣ್ ಸರ್ 100 ಚಾನಲ್ ಲಾಂಚ್ ಮಾಡ್ತಾ ಇದೀವಿ. ಈ ಫ್ರಾಡ್ ಅನ್ನೋ ವರ್ಡ್ ಎಲ್ಲ 100 ಚಾನಲ್ ಹಾಕೋಣ. ನಿಮ್ಮ ಇಷ್ಟ ಸರ್. ಸರ್ ನಿಮ್ ವರ್ಡ್ ಸರ್ ಏನ್ ಗೊತ್ತಾ ಸರ್, ಇನ್ನೊಂದೇನ್ ಗೊತ್ತಾ, ನೀವು ಹೇಳೋ ವರ್ಡ್ ಇಂಪ್ಯಾಕ್ಟ್ ಆಗ್ಬೇಕು ಜನಕ್ಕೆ. ಸರ್ ಇಂಥ ಇನ್ಸ್ಟಿಟ್ಯೂಟ್ಗಳು ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೋ ಅವ್ರಿಗೆ ಅಡ್ವಾನ್ಸ್ಕೊಂತಾರೋ ಅದು ಬೇಕಾಗಿಲ್ಲ. ಸರ್ ನೀವು ಇವೆಂಟ್ ಮಾಡ್ತೀರಾ ಜನಗಳಿಗೋಸ್ಕರ ತಾನೆ ನೀವು ಸ್ಟಾರ್ಟ್ ಮಾಡಿರೋದು ಸರ್. ನೀವೊಬ್ಬರೇ ಇವೆಂಟ್ ಮಾಡ್ಕೊಳಕ ಇಲ್ಲ ತಾನೆ. ಸರ್ವಿಸ್ ರಿಲೇಟೆಡ್ ಅಲ್ಲಿ ನೀವು ಲಾಂಚ್ ಆಗಿದ್ದೀರಾ ಅಂದ್ರೆ ಜನರಿಗೆ ಸರ್ವಿಸ್ ಕೊಡಕ್ಕೆ ಕರೆಕ್ಟ್ ಆಗಿದೆ ಸರ್. ಸೊ ನಾವು ಏನೇ ಮಾಡಿದ್ರು ಅವರೇ ಡಿಸೈಡ್ ಮಾಡೋದು, ಅವರೇ ದೇವರುಗಳು. ನಾನ್ ದೇವ್ರು ಅನ್ಬೇಡಿ. ನಾನು ಎಷ್ಟೊಂದ್ ಜನ ಅಡ್ಮಿಷನ್ ಬರ್ತಾರೆ, ಏನಂತಾರೆ ಗೊತ್ತಾ, ಸರ್ ನೀವು ಅನ್ಕೋಬೇಡಿ. ನೀವು ಅದೇ ತಪ್ಪು ಮಾಡೋದು ಸ್ನೇಹಿತರೆ. ವ್ಯಕ್ತಿನ ಪೂಜೆ ಮಾಡ್ತಾ ಇದ್ದೀರಾ. ನಮ್ಮ ಉಪೇಂದ್ರ ಸರ್ ಸರಿಯಾಗಿ ಹೇಳ್ತಾರೆ, ವ್ಯಕ್ತಿನ ಪೂಜೆ ಮಾಡಬೇಡಿ. ಅವ್ರು ಮಾಡುವಂತ ಕರ್ತವ್ಯ ಕೆಲಸಗಳನ್ನ ಪೂಜೆ ಮಾಡಿ. ನೀವು ಯಾಕೆ ನೀವು ಬಂದಾಗ ನನ್ನ ಹತ್ರನು 1 ನಿಮಿಷ ವ್ಯಕ್ತಿನ ಪೂಜೆ ಮಾಡಬೇಡಿ ಅಂದ್ರೆ, ಅಪ್ಪು ಸರ್ನ ಎಲ್ಲವನ್ನು ದೇವ್ರ ಮನೇಲಿ ಇಟ್ಕೊಂಡ್ ಪೂಜೆ ಮಾಡ್ತಾರೆ. ಅವ್ರು ಮಾಡಿರೋ ವ್ಯಕ್ತಿತ್ವದ ಮೇಲೆ, ಅವರು ಮಾಡೋ ದಾನ ಧರ್ಮದ ಮೇಲೆ, ಒಳ್ಳೇದ್ರ ಮೇಲೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನೀವು ಏನ್ ಕೊಡುಗೆ ಕೊಟ್ಟಿದ್ದೀರಾ ಲೈಫ್ ಅಲ್ಲಿ? ಏನ್ ಕೊಡುಗೆ ಕೊಟ್ಟಿದ್ದೀರಾ ಕನ್ನಡ ಮಾರ್ಕೆಟ್ಗೆ? ಹೇಳಿ, ಕನ್ನಡಕ್ಕೆ ಏನಂತ ತ್ಯಾಗ ಮಾಡಿದ್ದೀರಾ ನೀವು? ನೀವೇನ್ ಮಾಡಿದ್ದೀರಾ? ನಾನು ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನನ್ನ ಹತ್ರ ಕೇಳ್ರಿ ಕೇಳ್ರಿ ಇಲ್ಲಿ, ಕನ್ನಡಕ್ಕೆ ಅಂತ ಏನ್ರಿ ಮಾಡಿದ್ದೀರಾ? ಕೇಳಿಸ್ಕೊಳ್ರಿ ಅಜಯ್ ಅವರೇ. ಕನ್ನಡಕ್ಕೆ ಅಂತ ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಗಾಗಿ, ಕನ್ನಡಕ್ಕೆ ಅಂತಾನೆ ಮಾಡಿದೀನಿ. ನಂಬರ್ 1 ಮೋಸ ಆಗಿದ್ರೆ ನೀವಾಗಿದ್ರೆ 1 ನಿಮಿಷ ಮೋಸ ಆಗಿದ್ರೆ ಕನ್ನಡ ಅಂತಿದ್ದೀರ, ಪಾಕಿಸ್ತಾನದವರಲ್ಲ, ನಾವೇನಿದ್ರವರಲ್ಲ. ನಾನು ಕನ್ನಡಿಗ, ನಾನು ಬರಿಯ ಹ್ಯಾಂಡ್ ರೈಟಿಂಗ್ ಕನ್ನಡ, ಇಂಗ್ಲಿಷ್ ಕನ್ನಡದವರಾಗಿದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ ಆಯ್ತಾ? ಈಗ ನೀವ್ ಹೇಳಿದ್ರೆ ತಿಳ್ಕೊಂಡಿರೋದಂತಲ್ಲ, ನೀವೆಲ್ಲ ಗೊತ್ತಿಲ್ದಾಗ ಒಂದು ಜೀವನ ತ್ಯಾಗ ಮಾಡ್ಬಿಟ್ಟಿದೀನಿ ಕನ್ನಡಕ್ಕೆ ಅಂತ. ನೀವು
ಬರೀ ಬಿಲ್ಡಪ್ಗೆ ವಾಯ್ಸ್ ರೈಸ್ ಮಾಡ್ಕೊಂಡು ನನ್ನ ವಾಯ್ಸ್ ಹೆಂಗಿದೆ ಆಸ್ ಎ ಫೌಂಡರ್, ಆಸ್ ಎ ಸ್ಟೂಡೆಂಟ್ ಇಲ್ಲಿ ನಾನು ಹೇಳ್ಕೊಡಕ್ ಬಂದಿದ್ದೀನಿ, ನೀವು ಕಲಿಯಕ್ ಬಂದಿದ್ದೀರಾ. ನನಗಿಂತ ನಿಮ್ ಪ್ರೆಸೆಂಟೇಶನ್ ಸೂಪರ್ ಆಗಿರ್ಬೇಕು, ಅದನ್ನೇ ನೀವು ಗ್ರ್ಯಾಬ್ ಮಾಡ್ಬೇಕು. ನೀವು ವೈಯಕ್ತಿಕವಾಗೋ ಇಲ್ಲ ಯಾರಾದ್ರೂ ಹೇಳಿದ್ರು ಅದನ್ನ ಇಂಪ್ಯಾಕ್ಟ್ ಆಗ್ಬಿಟ್ಟು ನೀವು ಪ್ರೆಸೆಂಟೇಶನ್ ವಾಯ್ಸ್ ಮಾಡ್ಯುಲೇಷನ್ ರೈಸ್ ಮಾಡೋದಲ್ಲ. ಇದು ನಾನು ಏನ್ ಮಾಡ್ತಿದ್ದೀನಿ, ನಾನೇನ್ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಕೇಳಿ. ನಾನು ಪೇಷನ್ಸ್ ಆಗಿ ಕೇಳಿದ್ದೀನಿ, ನಿಮಗೂ ಇಲ್ಲ. ಆಯ್ತು, ನೀವು ಮಾತಾಡ್ಬೇಡಿ. ಯಾರು ಹೇಳ್ಕೊಟ್ಟಿದ್ದಾರೆ? ಯಾವ್ದನ್ನ? ಈಗ ನಾನು ಬೇರೆಯವ್ರ ಮಾತು ಕೇಳ್ಕೊಂಡು ಬಂದು ಮಾತಾಡೋದಲ್ಲ, ಅವ್ರಲ್ಲಿ ಯಾರು ಹೇಳ್ಕೊಟ್ಟಿದ್ದಾರೆ? ನಾನ್ ಕ್ರಿಯೇಟ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ನೀವು ಕ್ರಿಯೇಟ್ ಮಾಡಿ ಹೇಳ್ತೀರಾ. ಕನ್ನಡ ಅನ್ನೋ ಪದ ಹೆಸರಿಟ್ಕೊಂಡು ನಮಗೆ ಮೋಸ ಮಾಡಿದೀರಾ ಅಂತಾನೆ ಹೇಳ್ತೀರಾ. ಸ್ನೇಹಿತರೆ ಈ ಕಡೆ ತಿರುಗಿಸಿ ಇನ್ನೊಂದ್ಸಲಿ ಹೇಳಿ. ಹೌದು, ಕನ್ನಡ ಅಂತ ಮಾತು ಹೇಳ್ತೀರಲ್ಲ, ಅದೇ ಕನ್ನಡಿಗರಿಗೆ 14,000 ಮೋಸ ಮಾಡಿದೀನಿ ಅಂತ ಒಪ್ಕೊಳ್ಳಿ. ಸ್ನೇಹಿತರೆ ಇವಾಗ ಸರ್ ಲೈವ್ ಆಗಿ ಒಂದ್ಸಲಿ ಹೇಳ್ಬಿಡಿ. ಕನ್ನಡ ಇಲ್ಲಿ ನೋಡಿ ಹೇಳಿ. ಕನ್ನಡ ಹೆಸರಿಟ್ಕೊಂಡು ಹೇಳ್ತಾರಲ್ವಾ, ಕನ್ನಡ ಹೆಸರಿಟ್ಕೊಂಡೆ ನಾವು ಇಲ್ಲಿಗೆ ಸೇರ್ಕೊಂಡಿದ್ದು. ಆ ಕನ್ನಡ ಹೆಸರು ಅಭಿಮಾನಕ್ಕೋಸ್ಕರನೇ ಇಲ್ಲಿ ಬಂದ್ ಸೇರ್ಕೊಂಡಿದ್ದು. ಅದಾದ್ಮೇಲೆ ಗೊತ್ತಾಯ್ತು ಅರುಣ್ ಸರ್ ಏನು ಅಂತ ಅನ್ಬಿಟ್ಟು 14,000 ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಮ್ಮ ಹತ್ರನೇ ಹೇಳ್ದಂಗೆ ಇವರೇ ಇದ್ ಮಾಡ್ಕೊಂಡ್ರ. ಒಬ್ಬೊಬ್ಬ ಸ್ಟೂಡೆಂಟ್ 10 ರೂಪಾಯಿ 100 ರೂಪಾಯಿ ತಗೊಂಬಂದ್ ಕೊಡೋದಕ್ಕೆ ಎಷ್ಟು ಕಷ್ಟ ಪಡ್ತಾನೆ ಅಂತ ಅನ್ಬಿಟ್ಟು ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಾಗಿರ್ಲಿ ಬಡವ್ರ ಮಕ್ಕಳಾಗಿರ್ಲಿ ಅದನ್ನ ಅರ್ಥ ಮಾಡ್ಕೊಬೇಕು. ಅದನ್ನ ಏಕ್ದಮ್ ನೀವು ಅಫಿಷಿಯಲಿ ಆಡ್ ಮಾಡ್ತೀನಿ, ಅದು ಅವನಿಗೆ ಅವಶ್ಯಕತೆ ಆಯ್ತೋ ಬಿಟ್ಟಾಯ್ತೋ ಅಂತ ಒಟ್ಟು ಎಂತಾನೆ ಅನ್ನೋದು ಒಂಚೂರು ಯೋಚನೆ ಮಾಡ್ಬೇಕಿತ್ತು ನೀವು. ವೆರಿ ಗುಡ್. ಈಗ ವಾಯ್ಸ್ ಮಾಡ್ಯುಲೇಷನ್ ನೋಡಿದ್ರಲ್ಲ, ಇವಾಗ ಈ ಕಡೆ ಟರ್ನ್ ಮಾಡಿ. ವೆರಿ ಗುಡ್. ಒಂದ್ ಕ್ಲಾಸ್ ನೀವು ನಾನ್ ಸ್ಟಾಪ್ ಕ್ಲಾಪ್ ಬೇಡ ಸರ್, ನನ್ ಕೊಡ್ತೀನಿ. ನಿಮ್ ಮುಗಿತಾ? ನಾನ್ ಮಾತಾಡ್ತೀನಿ. ಲೀಸನ್, ಒಂದ್ ಕ್ಲಾಸ್ ಆಡಿಯನ್ಸ್ ನಮ್ಮ ವೀಕ್ಷಕರು ಏನ್ ನೋಡ್ತಾ ಇದ್ದೀರಾ, ಎಂತ ವರ್ಡ್ ಮಾತಾಡಿದ್ರು. ಹರೀಶ್ ಸರ್ ಇದನ್ನ ಕಟ್ ಮಾಡಿ ಇದನ್ನ ಟ್ರೋಲ್ ಮಾಡ್ಸೋಣ, ಹುಕ್ ಪಾಯಿಂಟ್ ತರ ಇಟ್ಕೊಳ್ಳಿ. ಇದು ಇರಿ, ನಿಮ್ ಮುಗೀತು. ನಾನ್ ಮಾತಾಡ್ತೀನಿ, ಸುಮ್ನೆ ಇರಿ. ನಾನು ಮಾತಾಡಿದಾಗ ನಾನು ಮಾಡಿಸ್ತೀನಿ. ಪರ್ಮಿಷನ್ ಕೊಡಕ್ಕೆ ಇನ್ಸ್ಟಿಟ್ಯೂಟ್ ಇದು ಕೇಳಿಸ್ಕೊಡ್ರಿ. ನಾನು ಹೇಳ್ತೀನಿ ಕನ್ನಡ ರೀ, ನಾನ್ ಮಾಡಿಸ್ತೀನಿ ನೋಡ್ರಿ ಹೆಂಗ್ ಮಾಡಿಸ್ತೀನಿ ಅಂತ. ಒಂದು ಸ್ನೇಹಿತರೆ, ಕನ್ನಡ ಕನ್ನಡ ಅನ್ಕೊಂಡು ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದೀವ. ಸೂಪರ್, ಇವ್ರು ಹೇಳಿದ್ದಾರೆ. ಈ ಮಾತಿಗೆ ನೀವು ಇಂಪ್ಯಾಕ್ಟ್ ಆಗ್ಬೇಕು, ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ನೋಡ್ಬೇಕು. ಮೋಸ ಆಗ್ತಿದೆ ಅಂದ್ರೆ ನಾಳೆ ಶುಕ್ರವಾರ ಒಳ್ಳೆ ದಿನ ಕ್ಲೋಸ್ ಮಾಡ್ಬಿಡೋಣ. ಇವತ್ತು ಗುರುವಾರ, ನಾನು ಸಾಯಿಬಾಬಾ ರಾಯರ್ ಭಕ್ತ, ಇವತ್ ಬೇಡ ನಾಳೆ ಕ್ಲೋಸ್ ಮಾಡ್ಬಿಡೋಣ. ಒಂದು. ಆಮೇಲೆ ಅಜಯ್ ಸರ್ ಹೇಳ್ತಾ ಇದ್ದಾರೆ 14,000 ಮತ್ತೆ ಸ್ಟೂಡೆಂಟ್ ತುಂಬಾ ಕಷ್ಟಪಟ್ಟಿರ್ತಾರೆ ರೀ. ಪೇಪರ್ ಹಾಲ್ ಹಾಕೊಂಡು ಬಂದಿರೋನು ನನ್ ಕಷ್ಟ ಏನು ಅಂತ ಇಡೀ ಲೈಫ್ ಅಲ್ಲಿ 33 ಇಯರ್ಸ್ ಅಲ್ಲಿ ನಾನು ನೋಡಿದ್ದೀನಿ. ನಾನ್ ಏನ್ ಸಪೋರ್ಟ್ ಮಾಡ್ಬೇಕು, ಯಾರ್ಗ್ ಸಪೋರ್ಟ್ ಮಾಡ್ಬೇಕು, ಬ್ಯಾಕ್ ಎಂಡ್ ಅಲ್ಲಿ ಫ್ರಂಟ್ ಎಂಡ್ ಅಲ್ಲಿ ಅಂತ ಐ ನೋ ವೆರಿ ವೆಲ್. ನೀವು ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ಮಾತಾಡಕ್ ಬಂದ್ರೆ ನನ್ನ ಹತ್ರ ವಿನ್ ಆಗಕ್ ಆಗಲ್ಲ. ಒಂದ್ರಲ್ಲಿ ವಿನ್ ಆಗ್ಬೋದ್ರಿ ನೀವು, ಒಂದ್ರಲ್ಲಿ ನನ್ ಜೊತೆ ಮಾತಲ್ಲಿ ವಿನ್ ಆಗಕ್ ಆಗಲ್ಲ. ಕೇಳಿ ಸರ್, ನನ್ನ ಹತ್ರ ನೀವು ವಿನ್ ಆಗ್ಬೇಕಾದ್ರೆ ಕೇಳಿ ಹೇಳ್ಬಿಡ್ತೀನಿ. ಒಂದು ಕೇಳಿಸ್ಕೊಳ್ರಿ, ಇಲ್ಲಿ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳಿ. ನನ್ನ ಮಾತನ್ನ ಕೇಳಿಸ್ಕೋಬೇಕು, ಯಾಕಂದ್ರೆ ನಿಮ್ಮ ಮಾತು ನಾವು ಕೇಳಿಸ್ಕೊಂಡಿದೀವಿ. ನೆಕ್ಸ್ಟ್ ನಾವು ನಿಮ್ಮ ಮಾತು ಕೇಳ್ತೀವಿ. ನೋಡಿ ಸ್ನೇಹಿತರೆ, ಅಜಯ್ ಸರ್ ನಮ್ಮ ಹತ್ರ ವಿನ್ ಆಗೋದಿದ್ರೆ ಯಾವ್ದ್ಯಾವ್ದ್ರಲ್ಲಿ ವಿನ್ ಆಗ್ಬೋದು ನೋಡ್ರಿ. ನೀವು ವಿನ್ ಆಗಕ್ಕೆ ಆಗಲ್ಲ. ಯಾವ್ದ್ರಲ್ಲಿ ಗೊತ್ತಾ? ಒಂದು ಹೇಳ್ತೀನಿ, ನಾನು ಹೇಳ್ತೀನಿ ಕೇಳಿ. ಒಂದು ಪ್ರೀತಿ ಕೊಡೋದ್ರಲ್ಲಿ ವಿನ್ ಆಗಕ್ಕಾಗಲ್ಲ, ರೆಸ್ಪೆಕ್ಟ್ ಕೊಡೋದ್ರಲ್ಲಿ ವಿನ್ ಆಗಕ್ಕಾಗಲ್ಲ. ನಿಮ್ಮನ್ನ ನಾನು ಎಷ್ಟು ಇಷ್ಟಪಡ್ತೀನಲ್ಲ ಅಷ್ಟರಲ್ಲಿ ನೀವು ಪಡಕ್ಕಾಗಲ್ಲ. ಆಮೇಲೆ ಕೇಳಿ, ಇನ್ನೊಂದು ಮಾತಲ್ಲಿ ವಿನ್ ಆಗಕ್ಕಾಗಲ್ಲ, ನನ್ನ ಕಂಟೆಂಟ್ ಅಲ್ಲಿ ವಿನ್ ಆಗಕ್ಕಾಗಲ್ಲ, ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ವಿನ್ ಆಗಕ್ಕಾಗಲ್ಲ, ನನ್ನ ಈವೆಂಟ್ಸ್ ಅಲ್ಲಿ ವಿನ್ ಆಗಕ್ಕಾಗಲ್ಲ. ಒಂದೇ ಒಂದು ಸ್ನೇಹಿತರೆ ವಿನ್ ಆಗ್ಬೋದು. ಯಾವ್ದು ಗೊತ್ತಾ? ದುಡ್ಡಲ್ಲಿ. ನಾನು ದುಡ್ಡು ಮಾಡಿಲ್ಲ, ನನ್ಗೆ ದುಡ್ಡಿನ ಅವಶ್ಯಕತೆಗಿಂತ ನಾನು ನೆಮ್ಮದಿಯಾಗಿ ಆರಾಮಾಗಿದ್ದೀನಿ. ನನ್ನ ಜೊತೆಲಿರೋರ್ಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ನಾನು ಅನ್ನೋದು ಗೊತ್ತಿದೆ. ದುಡ್ಡು ಒಂದ್ರಲ್ಲಿ ನೀವು ವಿನ್ ಆಗ್ಬೋದು. ಈ ಇನ್ಸ್ಟಿಟ್ಯೂಟ್ ಮಾಡಿದ್ಮೇಲೂ ಬೇಕಾಗಿಲ್ಲ, ಬೇಡ. ಇಲ್ಲಿ ಕೇಳಿ, 1.5 ಕೋಟಿ ಲಾಸ್ ಆಗಿದ್ದೀನಿ, ಪರವಾಗಿಲ್ಲ. ಇನ್ನ 50 ಲಕ್ಷ ಇವಾಗ ಸಾಲ ಮಾಡ್ತಾ ಇದ್ದೀನಿ. ಅಷ್ಟು ಧೈರ್ಯವಾಗಿ ಬ್ಯಾಂಕರ್ ಬಂದ್ರು ಅವ್ರನ್ನು ನಾನು ಲೈವ್ ಆಗಿ ತಗೊಂಡು ಮಾತಾಡ್ತೀನಿ. ಅದು ನನ್ನ ಹೆಮ್ಮೆ. ಅದ್ರ ಜೊತೆ ಕನ್ನಡ ಇನ್ಸ್ಟಿಟ್ಯೂಟ್ ಮಾಡಿದೀವಲ್ಲ, ಕನ್ನಡಕ್ಕೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ರೆಡಿ. ಪ್ರಾಣ ಹೋದ್ಮೇಲೆ ನನ್ನ ಆರ್ಗನ್ಸ್ ಕೂಡ ನಮ್ಮ ಅಮ್ಮನ್ಗೆ ಹೇಳ್ಬಿಟ್ಟಿದ್ದೀನಿ, ಅಮ್ಮ ಸುಮ್ನೆ ಊತ್ ಬಿಡ್ಬೇಡಿ, ಎಲ್ಲ ದಾನ ಮಾಡ್ಬಿಡಿ ಅಂತ ಹೇಳಿರುವಂತ ವ್ಯಕ್ತಿ ನಾನು. ಸುಮ್ನೆ ಬಿಲ್ಡಪ್ ಗೆ ಗ್ರೋ ಟುಗೆದರ್ ಟೀಮ್ ವರ್ಕ್ ಅಂತ ಹಾಕೊಂಡಿಲ್ಲ ಸ್ನೇಹಿತರೆ. ಐ ನೋ ವಾಟ್ ಐ ಎಮ್ ಅಂತ. ಸೊ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಧೈರ್ಯವಾಗಿದ್ದೀನಿ. ಬೆಳಿಗ್ಗೆ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು, ಸರ್ ನಿಮ್ಮ ಅಧ್ಯಕ್ಷತೆಯಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ನ ಕ್ಲೋಸ್ ಮಾಡೋಣ ಬನ್ನಿ ಅಂತ ಕರೆದೆ. ಇಲ್ಲ ಬ್ರದರ್, ನಿಮ್ ಬಗ್ಗೆ ನೋಡಿದೀವಿ ಕೇಳಿದೀವಿ ಬಿಡಿ ಅಂದ್ರು.
ಸ್ನೇಹಿತರೆ, ಕನ್ನಡಕ್ಕೆ ಯಾರೆಲ್ಲ ಹೋರಾಡ್ತಾ ಇದ್ದಾರೆ, ಕನ್ನಡ ಕಂಟೆಂಟ್ ಮಾಡ್ತಿದ್ದಾರೆ, ಅವರೆಲ್ಲ ತುಂಬಾ ಹಾನೆಸ್ಟ್. ಅವ್ರಿಗೆ ಒಳ್ಳೆ ಮಾರ್ಕೆಟ್ ಸಿಗ್ತಾ ಇಲ್ಲ. ಅದಕ್ಕೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ 100 ಚಾನಲ್ ಬರ್ತಾ ಇದೆ ಗ್ರೋ ಆಗೋದಕ್ಕೆ. ಇನ್ನೊಂದು ಸರ್ ಕೇಳ್ಬಿಡ್ತೀನಿ, ಒಂದಿನ ಕಾಲ್ ಮಾಡ್ತಾರೆ, ಸರ್ ನೀವು ಬರೋವರೆಗೂ ನನ್ನ ಕ್ಲಾಸೇ ನಡೆಸಲ್ಲ, ಹೆಣ್ಮಕ್ಳಿದ್ದಾರೆ ಕೋಚರ್ಸ್, ಆ ವರ್ಡ್ ಹೇಳ್ತಾರೆ, ಆಮೇಲೆ ರೆಕಾರ್ಡ್ ಮಾಡ್ಕೊಂತಾರೆ. ನನ್ ಬೆದರಿಕೆ ಕೊಟ್ಬಿಟ್ರಿ ನೀವು ನನ್ನ ಬ್ರ್ಯಾಂಡ್ಗೆ. ಈಗಲೇ ಲೈವ್ ಅಲ್ಲೇ ಹೇಳ್ತೀನಿ, ಸರ್ ನೀವಲ್ಲ ಯಾರೇ ಇದ್ರು, ನಾವು ಕನ್ನಡಕ್ಕೆ ಏನಾದ್ರು ಮಾಡ್ತಾ ಇದೀವಿ, ಕನ್ನಡಿಗರಿಗೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ನೀವಲ್ಲ, ನೀವು ಕನ್ನಡದವರೇ ಆಗಿರ್ಲಿ. ಅಂತ ಬ್ರ್ಯಾಂಡ್ಗಳಿಗೆ ತೊಂದರೆ ಮಾಡಕ್ ಬಂದ್ರೆ ನಾನಂತೂ ಬಿಡಲ್ಲ. ಒಂದು. ಎರಡನೇದು, ಆ ವರ್ಡ್ ಹೇಳಿದ್ರಲ್ಲ, ನನ್ ಬಹಳ ಮನ್ಸ್ಗೆ ಕನೆಕ್ಟ್ ಆಗಿದೆ. ಯಾಕೆಂದ್ರೆ ಹೆಣ್ಮಕ್ಳು, ನೀವು ಇವಾಗ ಜೋರಾಗಿ ಕೂಗ್ಬಹುದು, ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಸರ್ ಇಮಿಡಿಯೇಟ್ ಹೋಗುತ್ತೆ. ನೀವೇ ಹೇಳಿದ್ರಿ ಈಗ ಟ್ರೋಲ್ ಮಾಡ್ಬೇಡಿ ಅಂತ. ಹಂಗ ಅನ್ಬಿಟ್ಟು ನಾನು ಸಡನ್ ಆಗಿ ಟ್ರೋಲ್ ಮಾಡ್ಸಲ್ಲ. ನನಗೂ ಮನ್ಸನ್ನೋದಿದೆ ಸರ್. ನಾನು ಎಷ್ಟು ಒಳ್ಳೆಯವನು ನನ್ಗೆ ಗೊತ್ತಿದೆ. ನಾನು ಅಷ್ಟು ಇಲ್ದಿರ ನಿಮ್ಮನ್ನ ನಾನು ಪ್ರಮೋಟ್ ಆಗ್ಲಿ ಸರ್. ವಾಯ್ಸು ನಿಮ್ಮ ಕಂಟೆಂಟ್ ಇಂದ ನೀವು ಸರ್, ನೀವು ಒಬ್ರು ನನ್ನ ಕೆಟ್ಟೋರು ಅನ್ಬೋದು, ಒಂದು 10 ಜನ ಒಳ್ಳೆಯವರು ಸರ್. ನಿಮ್ಗೆ ಆ 14 ಸರ್, ನಾನು 14,000 ನಿಮ್ಗೆ ನೋಡಿ. ನಾನು ಒಂದ್ ಮಾತು ಹೇಳ್ತೀನಿ, ನಮ್ಮ ಸಂಸ್ಥೆ, ನನ್ನ ಸಂಸ್ಥೆ ಬಿಡ್ರಿ, ನಾಳೆ ಕ್ಲೋಸ್ ಮಾಡಿದ್ರು ಇನ್ನೊಂದು ಮಾಡ್ತೀನಿ. ನನ್ಗೆ ಆ ಕೆಪಾಸಿಟಿ ಇದೆ, ನನ್ಗೆ ಆ ತರ ಸಪೋರ್ಟ್ ಇದೆ. ನಾನು ಭಯ ಪಡೋದಿದ್ರೆ, ನಾನು ಮೋಸ ಮಾಡಿದ್ರೆ ಯಾಕೆ ಭಯ ಪಡಬೇಕು? ಲೈವ್ ಸ್ನೇಹಿತರೆ, ಈ ಅರುಣ್, ಆಂಕರ್ ಅರುಣ್, ಕನ್ನಡದ ಮಗ, ಹೆಮ್ಮೆಯ ಕನ್ನಡಿಗ, ಲೈವ್ ಯಾರಾದ್ರೂ ಬರ್ತಾರೇನ್ರಿ? ಈ ತರ ಆ ಕಂಟೆಂಟ್ ಇರೋರು ಮಾತ್ರ ಬರಕ್ ಸಾಧ್ಯ. ಅದು ನಮ್ ಸ್ಟೂಡೆಂಟ್ ಜೊತೆಗೆ. ನಮ್ ಸ್ಟೂಡೆಂಟ್ ಮಾತಾಡ್ತಾ ಇರೋದು ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವ್ರ ಮೇಲೆ ಒಂದೇ 1% ಬೇಜಾರಿಲ್ಲ. ಅವ್ರು ಮಾತಾಡ್ಬೇಕು. ಇವಾಗ ಕೋರ್ಸ್ ಮುಗಿಸ್ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಫೀಲ್ಡ್ ಬಂದಾಗ ಇದನ್ನೆಲ್ಲ ರೀಕಾಲ್ ಮಾಡ್ಕೊಂತಾರೆ. ಅವ್ರು ನೆಕ್ಸ್ಟ್ ಯಾರಾದ್ರೂ ಈ ತರ ಮಾಡಕ್ ಆಗುತ್ತಾ? ಆಗಲ್ಲ. ನಾನು ಒಂದೇ ಹೇಳೋದು ಅವ್ರಿಗೆ, ನೀವು ಚೇಂಜ್ ಆಗ್ಬೇಡಿ. ನಾನು ಹೇಳೋದು ಒಂದೇ ಒಂದು ಚೇಂಜ್, ವಾಯ್ಸ್ ಮಾಡ್ಯುಲೇಷನ್. ನೀವೇ ಹೇಳ್ತೀರಾ, ನಾನು ಕ್ಲೈಂಟ್ ಬಂದಾಗ ಒಂದು ವಾಯ್ಸ್ ಇರುತ್ತೆ, ನಿಮ್ಮ ಹತ್ರ ಒಂದು ವಾಯ್ಸ್ ಇರುತ್ತೆ, ನೀವು ನಾರ್ಮಲ್ ಇದ್ದಾಗ ಒಂದು ವಾಯ್ಸ್ ಇರುತ್ತೆ. ನನ್ನ ಹತ್ರ ತುಂಬಾ ಮಾಡ್ಯುಲೇಷನ್ ಇದೆ, ವಾಯ್ಸ್ ಮಾಡ್ಯುಲೇಷನ್. ನೀವೇ ಹೇಳ್ತೀರಾ, ಸರ್ ಎಂತ ಕಿಲಾಡಿ ಸರ್, ನೀವು ಎಂತ ಟ್ಯಾಲೆಂಟ್ ಸರ್. ಈಗಲೇ ಲೈವ್ ಅಲ್ಲೇ ಹೇಳಿದ್ರಿ. ಇದು ನೀವು ರೂಢಿಸ್ಕೊಳ್ಳಿ. ಯಾರು ಅಜಯ್ ಅವರೇ ಬರಲ್ಲ, ಅಜಯ್ ಅವರೇ ನಿಮ್ಗೆ ಯಾರು ಸಪೋರ್ಟ್ ಬರಲ್ಲ. ನೀವು ಆ ತಾಕತ್ತಿದ್ರೆ ಬರ್ತೀರಾ, ಬೌನ್ಸ್ ಬ್ಯಾಕ್ ಆಗ್ತೀರಾ. ಓಕೆ, ಇನ್ಫ್ಲುಯೆನ್ಸ್ ಅನ್ನೋದು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ನಡೆಯುತ್ತೆ ಅಜಯ್ ಅವರೇ. ನಿಮ್ಗೆ ನನ್ ವೈಯಕ್ತಿಕವಾಗಿ ಕೋಪ ನನ್ಗೇನಿದೆ ಇಲ್ಲ, ಪರ್ಸನಲಿನೂ ಏನಿದೆ ಅಜಯ್ ಅವರೇ. ನಾನು ನೀವು ಅವಾಗ್ಲೇ ಬಂದಾಗ್ಲೂ ನೀವು ಲೈವ್ ಬರಕ್ಕಿಂತ ಒಂದ್ ನಿಮಿಷ ಅಜಯ್ ಅವರೇ ನೋಡಿ, ಯಾವ್ದ್ರ ಮೇಲೆ ಯಾರಿಗೂ ಕೋಪ ಇಲ್ಲ. ನಾನು ಏನ್ ಗೊತ್ತಾ ಅಜಯ್ ಅವರೇ, ನಿಮ್ಗೆ ಸರ್ ಒಂದ್ ನಿಮಿಷ ಸರ್ ನಾನು ಕೇಳ್ತೀನಿ. ಆಯ್ತು, ಸ್ಟೂಡೆಂಟ್ ಮಾತಾಡ್ತಿದ್ರೆ ಕೇಳೋಣ. ನಾವು ಇದೆಲ್ಲ ಗೊತ್ತಾಗೋದಕ್ಕೂ ಮುಂಚಿತವಾಗಿ ನಾವು ವಾಯ್ಸ್ ಹೆಂಗಿತ್ತು, ನಾವ್ ಹೆಂಗ್ ಮಾತಾಡ್ತಿದ್ವಿ ಅವಾಗಿಂದು ಲೈವ್ ನೋಡ್ಲಿ. ಇದಾದ್ಮೇಲೆ ನಾವು ಮಾತಾಡ್ತಿರೋದು ಏನಕ್ಕೆ ಅಂತ ಅನ್ನೋದು ನೋಡ್ಲಿ. ಮಾತೆತ್ತಿದ್ರೆ ಹೇಳ್ತೀರಾ ಕನ್ನಡ, ನಾವ್ ಇನ್ನೇನ್ ಮತ್ತೆ ನಮ್ದು ಕನ್ನಡನೇ ಸರ್. ನೀವು ಕನ್ನಡ ಅದೊಂದನ್ನೇ ಮಾತಾಡೋದಲ್ಲ. ಮಾತ್ರ ನೀವು ಕನ್ನಡ ಅಂತ ನೀವು ಇವಾಗ ನೋಡಿ, ಅವತ್ತೊಂದ್ ದಿನ ಹೇಳಿದ್ರಿ ಗೊತ್ತಾ, ಟರ್ನ್ ಮಾಡಿ ಸರ್, ಅವತ್ತೊಂದ್ ದಿನ ಹೇಳಿದ್ರಿ ಗೊತ್ತಾ, ನಾನು ಕ್ಲಾಸ್ ನಡ್ಸಲ್ಲ ಸರ್ ಅಂತ ಹೇಳಿದ್ರಿ ಗೊತ್ತಾ. ಅದ್ರಿಂದ ನಾನು ಈ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನಡ್ಸಕ್ ಬಿಡಲ್ಲ ಅಂತ ಹೇಳಿದ್ರಿ ನೀವು, ಕ್ಲಾಸೇ ನಡ್ಸಕ್ ಬಿಡಲ್ಲ. ನಾನು ಶಾಕ್. ಅವಾಗಲೇ ಫೋನಲ್ಲಿ ನಿನಗೆ ನಾನು ಇದೊಂದು ವರ್ಡ್ ಯೂಸ್ ಮಾಡಿದೆ, ತಾಕತ್ತಿದ್ರೆ ನಿಲ್ಸು ಅಂತ ಅಂದೆ. ಈ ವರ್ಡ್ ಯೂಸ್ ಮಾಡಿದೆ. ಆಮೇಲೆ ನಿಮ್ಗೆ ಅಷ್ಟೊಂದು ತಾಕತ್ತಿತ್ತು ಅಂದ್ರೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಮಾಡಿ. ನಿಮ್ಗೆ ಯಾರಿಗೆ ಇರ್ಲಿರಿ, ಇನ್ಸ್ಟಿಟ್ಯೂಟ್ ಮಾಡ್ರಿ ನೋಡೋಣ. ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡ್ರಿ, ತಾಕತ್ತಿರೋರು ನೋಡ್ತೀನಿ. ನಾನು ಲೈವ್ ಅಲ್ಲೇ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಇನ್ನೊಂದು ಹೇಳ್ತೀನಿ, ಮಾರ್ಕೆಟಿಂಗ್ ಕಾಸ್ಟ್ ನಂಗೆ ಕಮ್ಮಿ ಆಗುತ್ತೆ ನೀವು ಇನ್ಸ್ಟಿಟ್ಯೂಟ್ ಮಾಡ್ತೀರಿ. ಅದ್ರಲ್ಲಿ USP ಏನು ಅಂತ ನಾನ್ ಮಾಡ್ತೀನಿ ರೀ. ಸುಮ್ಮನೆ ಮಾತಾಡಿ ಒಂದು ವಾಯ್ಸ್ ಅಲ್ಲಿ ರೈಸ್ ಆಗ್ಬಿಟ್ರೆ ಅವ್ರು ಕೆಟ್ಟೋರಲ್ಲ. ಅರುಣ್ ಸರ್ ಮಾತಾಡೋದು ರಿಯಾಲಿಟಿ. ಹಂಗಿಲ್ಲ ಅಂದಿದ್ರೆ ಯಾವ ಚಾನಲ್ ನನ್ನನ್ನ ಪ್ರಮೋಟ್ ಮಾಡಲ್ಲ. ಎಷ್ಟೊಂದು ಚಾನಲ್ ನಾನು ಪ್ರಮೋಟ್ ಮಾಡಿದೆ, ಹೋಗಿ ನೋಡಿ. ದುಡ್ಡು ಕೊಡ್ತೀನಿ ಅಂದ್ರೆ ಪ್ರಮೋಟ್ ಮಾಡಲ್ಲ. ಆ ಕ್ರೆಡಿಬಿಲಿಟಿ ಇರಬೇಕು. ಆ ಕ್ರೆಡಿಬಿಲಿಟಿ ಇದ್ರೇನೆ ಪ್ರಮೋಟ್ ಮಾಡೋದು. ನಮ್ ಕನ್ನಡದವರಾಗ್ಲಿ, ಯಾವುದೇ ಆಗ್ಲಿ, ಯಾವುದೇ ಫೀಲ್ಡ್ ಅಲ್ಲಿ ನನಗೆ ಯಾವತ್ತೂ ಕೂಡ ಯಾರೇ ಕೂಡ, ನೀವಾಗ್ಲಿ ಯಾರೇ ಕೂಡ, ಇನ್ಸ್ಟಿಟ್ಯೂಟ್ ಆಗ್ಲಿ, ಕನ್ನಡದ ಹೆಸರಲ್ಲಿ ನಿಮ್ಗೆ ಗೊತ್ತಿಲ್ಲ ರೀ ಮಾರ್ಕೆಟ್. ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು, ನನ್ಗೆ ಎಷ್ಟು ಗೊತ್ತೋ ಅಷ್ಟು. ನಾನು ಒಳ್ಳೇದ್ ಮಾಡಕ್ ಬಂದಿದ್ದೀನಿ ಅಷ್ಟೇ. ಕೆಟ್ಟದ್ ಮಾಡಕ್ ಬಂದಿದ್ದ ಓಪನ್ ಆಗಿ ಹೇಳ್ತೀನಿ. ನಾನು 14,000 ಆಗಲಿ 18,000 ಆಗಲಿ ನಾನು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನಿಮ್ ದುಡ್ಡಿದ್ರು ನಿಮ್ ಸರ್ವಿಸ್ ಅಷ್ಟೇ ರೀ. ಸರ್ವಿಸ್ ತಗೊಳಕ್ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂತೀನಿ. ಅವರು B2B ವರ್ಕ್ ಮಾಡೋರು ನನ್ನನ್ನ ನೋಡಿ ಬರ್ತಾರೆ. ಒಂದ್ ನಿಮಿಷ ಮಾತಾಡಿ, ಕೇಳಿಸ್ಕೊಳ್ಳಿ. ಲಿಸನ್ ಫಸ್ಟ್, ರಿಪೀಟ್ ದ ಸ್ಟೇಟ್ಮೆಂಟ್ ಬಾಸ್.
ಯಾರು ನನ್ನ ಜೊತೆ ವರ್ಕ್ ಮಾಡಕ್ ಬರ್ತಾರೆ ಅವರು ನನಗೋಸ್ಕರ, ನನ್ನ ಕಂಪನಿಗೋಸ್ಕರ ಬರ್ತಾರೆ. ಇದ್ರಲ್ಲಿ ಅವ್ರು ಫ್ರೀ ಆಗಿ ಮಾಡ್ತಾರೆ, ನೆಕ್ಸ್ಟ್ ಬಿಸ್ನೆಸ್ ಕೊಡ್ತೀನಿ, ನಾನು ಇದಕ್ಕೆ ಚಾರ್ಜ್ ಮಾಡ್ತೀನಿ. ನಿಮ್ಮ ಪೇಜ್ ನ ಇಟ್ಕೊಂಡು ನಾನು ಪ್ರಮೋಟ್ ಮಾಡಿ ನಾನು ಅಡ್ಮಿಷನ್ ಗ್ರೋ ಆಗೋಂಥದ್ದೇನಿಲ್ಲ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತಿರೋದು ನನ್ನ ಕೊಲಾಬ್ರೇಷನ್, ಮೆನ್ಷನ್, ಟ್ಯಾಗ್ ಬರ್ತಾ ಇರೋದು ನಿಮ್ ಸರ್ಚ್ ಇಂಜಿನ್ಗೆ ಯೂಸ್ ಆಗಲಿ ಅಂತ. ನೀವು ಇದ್ರಲ್ಲಿ ಏನು ಗೊತ್ತಿದ್ರೆ ತಿಳ್ಕೋಬೇಕು, ಗೊತ್ತಿಲ್ವಾ? ವಿ ಆರ್ ದ ಕಿಂಗ್ ಮೇಕರ್, ನಾಟ್ ಕಿಂಗ್ ಮೇಕರ್. ನಾನು ಯಾವ ಬ್ರ್ಯಾಂಡ್ ನ ಹೆಂಗ್ ರೀಚ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನಾನು ಒಂದು ಬ್ರ್ಯಾಂಡ್ ನ ವರ್ಕ್ ಮಾಡಲ್ಲ. ಸಿ ಗೈಸ್, ಇದೆಲ್ಲ 1 2 3 4 5 6 ಇನ್ನ 5 ಮೊಬೈಲ್ ಇದೆ. ಬ್ರ್ಯಾಂಡ್ಗಳನ್ನ ನಾನು ಅಷ್ಟು ಅಪ್ಕೊಂಡು ವರ್ಕ್ ಮಾಡುವಂತ ಹಾನೆಸ್ಟ್ ನಂಬರ್ 1 ಹಾನೆಸ್ಟ್ ವ್ಯಕ್ತಿ ನಾನು. ಅವರು B2B ನಾಟ್ ಓನ್ಲಿ ದಿಸ್ ಏಜೆನ್ಸಿ, ಎಷ್ಟೋ ಏಜೆನ್ಸಿಗಳು ನನ್ನ ಜೊತೆ ವರ್ಕ್ ಮಾಡಕ್ ನಿಂತಿದ್ದಾರೆ. ನಾನು ದುಡ್ಡು ಕೊಡ್ಬೇಕಂತಾನೆ ಏನಿಲ್ಲ, ನಿಮ್ ಪೇಷನ್ಸ್ ಆಗಿ ನೆಕ್ಸ್ಟ್ ಮಂತ್ ವೇಟ್ ಮಾಡ್ಬೇಕಾಗಿತ್ತು. ಆಯ್ತು 15 ದಿನ ಆಯ್ತು, ನೀವ್ ಹೇಳಿದ್ರಿ ಒಂದೊಂದ್ ದಿನಾನು ಇಂಪಾರ್ಟೆಂಟ್ ಅಪ್ಲೋಡ್ ಮಾಡೋದು. ಈಗ ಅಪ್ಲೋಡ್ ಮಾಡ್ತಿದ್ದೀರಾ? ಕಂಟೆಂಟ್ ಅಪ್ಲೋಡ್ ಮಾಡಿ ಲೀಸನ್ ಅಷ್ಟೇ. ಇವಾಗ ಕೊಡ್ತೀನಿ, ಸೈನ್ ಹಾಕಿ ಕೊಟ್ಟಿದ್ದೀರಾ? ಈಗ ಒಂದು ಒಂದೊಂದು ದಿವಸ ಈಗ ಸ್ನೇಹಿತರೆ ಇದ್ದಿದ್ರೆ ಮಾಡ್ಯುಲೇಷನ್ ಚೇಂಜ್ ಮಾಡ್ಕೊಳ್ಳಿ, ಮಾಡ್ಯುಲೇಷನ್ ಮಾಡಿ, ವಾಯ್ಸ್ ಮಾಡ್ಯುಲೇಷನ್ ಮಾಡಿ. ಅಲ್ಲ, ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಕೇಳಿ, ಬಿಸ್ನೆಸ್ ಎಫೆಕ್ಟ್ ಆಗುತ್ತೆ. ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ ಇಲ್ಲಿ, ಸ್ಟೂಡೆಂಟ್ ಆಗಿ ಸರ್, ಸ್ಟೂಡೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಲೈವ್ ಅಲ್ಲಿ ಹೋಗ್ತಾ ಇದೆ ಸರ್. ಬೇಡ, ನೀವು ಕೂತ್ಕೋಬೇಡಿ, ಬೇಡ, ನೀವು ನಿಧಾನಕ್ಕೇನೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಲೈವ್ ಅಲ್ಲೇ ಕರೆಕ್ಷನ್ ಮಾಡ್ತಾ ಇದೀನಿ. ಇದು ನಮ್ಮ ಇನ್ಸ್ಟಿಟ್ಯೂಟ್ ಈಗ ಮಾಡ್ತಿದ್ದೀರಾ ಅಂದ್ರಲ್ಲ, ಇದೊಂದು ಮಧ್ಯದಲ್ಲಿ ಇಟ್ಕೊಂಡು ಸರ್ ಸಿಂಪಲ್. ಈಗ ಮುಗ್ದಿದೆ ನೋಡಿ, ಇವ್ರ ಪೇಜ್ ನೇಮ್ ಏನು, ಹೆಸರು ನಾನು ಮರ್ತಾ ಇವೆಂಟ್. ಸರ್, ಬಿ ಪೇಷನ್ಸ್. ನನ್ಗೆ ಗೊತ್ತಿರೋದನ್ನೆಲ್ಲ ಹೇಳ್ಕೊಡ್ತೀನಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ನಂಬರ್ 1 ಪಾಯಿಂಟ್, ಗೊತ್ತಿಲ್ದಿರೋದನ್ನು ತಿಳ್ಕೊಂಡು ಹೇಳ್ತೀನಿ. ನಾವೇನಾದ್ರೂ ತಪ್ಪು ಮಾಡ್ತಾ ಇದ್ರೆ ಸ್ನೇಹಿತರೆ, ನೀವಾಗ್ಲಿ ಎಷ್ಟೊಂದು ಜನ ನೀವು ಹೇಳ್ಬೋದು. ಅದಕ್ಕೆ ಅಂತಾನೆ ಮೈನಸ್ ಆಗಿ ಕಂಡಿಡಿಯಕ್ಕೆ ಅಂತಾನೆ ನಮ್ದೊಂದು ಟೀಮ್ ಇದೆ. ಜೊತೆಗೆ ನೋಡಿ, ಇಲ್ಲೊಂದು ರೆಕಾರ್ಡು ಆಗ್ತಾ ಇದೆ, ಎಲ್ಲನೂ ಬೇಕು. ಹೌದು, ನಾನು ಅಗ್ರಿ ಆಗ್ತೀನಿ. ನನ್ಗೆ ಹೇಳ್ಬಿಟ್ಟೆ ರೆಕಾರ್ಡ್ ಮಾಡ್ತಿದ್ದಾರೆ. ಎಲ್ಲ ಒಂದು ಡಾಕ್ಯುಮೆಂಟ್ ಇಟ್ಕೊಳ್ಳಿ ಸ್ನೇಹಿತರೆ, ಯಾರನ್ನು ನಂಬೇಡಿ. ನಂಬಿದ್ರೆ ತುಂಬಾ ಹುಷಾರು. ಇನ್ನೊಂದು ಸೈನ್ ಹಾಕ್ಬಿಟ್ಟು ಹಿಂಗ್ ಇದ್ ಮಾಡ್ಬೇಡಿ, ಕರೆಕ್ಟ್ ಆಗಿ ನೋಡ್ಬಿಟ್ಟು ಹಾಕಿ. ಕರೆಕ್ಟ್. ಆಮೇಲೆ ಸ್ನೇಹಿತರೆ, ಇನ್ನೊಂದು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾಡ್ದಿರೇ ಇರ್ಲಿ, ಪ್ರಾಪರ್ ಥಿಂಕ್ ಮಾಡಿ ಕನೆಕ್ಟ್ ಆಗಿ ಸ್ನೇಹಿತರೆ. ಹೇಗೆ ಅಂದ್ರೆ, ನಮ್ಮ ಸ್ಟೂಡೆಂಟ್ ಆಗ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಬರ್ಬೇಕಾದ್ರೆ 3 ಮೈಂಡ್ ಆಗುತ್ತೆ. ಫಸ್ಟ್ ಇರೋದು ಒಂದೇ ಮೈಂಡ್ ಇರುತ್ತೆ. ಓಕೆ, ಅಲ್ಲಿ ಕಂಟೆಂಟ್ ನೋಡಿರ್ತಾರೆ, ನಮ್ ಜೊತೆ ಮಾತಾಡ್ತಾರೆ, ಅಡ್ಮಿಷನ್ ಆಗ್ಬಿಡ್ತಾರೆ. ನಾವು ಈ 24 ಸಿಲೆಬಸ್ ಇದೆಯಲ್ಲ, ಎಷ್ಟೋ ಜನ B2B ಅಂದ್ರೆ ಏನು, ಬಿಸ್ನೆಸ್ ಟು ಬಿಸ್ನೆಸ್, B2C ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್, B2C ಅಂದ್ರೆ ಏನು ಗೊತ್ತಿಲ್ಲ ಸ್ನೇಹಿತರೆ ಎಷ್ಟೊಂದು ಜನಕ್ಕೆ. ಅದು ಒಂದು ಮೈಂಡಾ. ಕೋರ್ಸ್ ಆಗ್ಬೇಕಾದ್ರೆ ಇನ್ನೊಂದು ಮೈಂಡ್, 2 ಮೈಂಡ್. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ 3 ಮೈಂಡ್ ಅಂದ್ರೆ 3rd ಮೈಂಡ್. ಈ ತರ ಆ ಮೈಂಡ್ಗಳನ್ನ ಒಂದರಿಂದ ಒಂದು ಕನೆಕ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಕನ್ನಡದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್, ಅದು V.N ಈವೆಂಟ್ಸ್. 0% ಹೈಟ್, 100% ಟ್ರಾನ್ಸ್ಪರೆಂಟ್. ನೋಡಿ, ಇಲ್ಲೂ ಕೂಡ ಅಷ್ಟೇ, ಎಲ್ಲ ಕೂಡ ಡಿಸ್ಪ್ಲೇ. ನೀವು ಬನ್ನಿ, ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಉಳ್ಳಾಳ್ ಮೇನ್ ರೋಡ್ ಅಲ್ಲಿ. 1 ನಿಮಿಷ ಕೊಡ್ತೀನಿ ಅವಕಾಶ ಸರ್, 1 ನಿಮಿಷ ಕೊಡ್ತೀನಿ. ಉಳ್ಳಾಳ್ ಮೇನ್ ರೋಡ್, ಮಂಗಳೂರು PU ಕಾಲೇಜ್, ಬ್ಯಾಂಕ್ ಆಫ್ ಇಂಡಿಯಾ ಆಪೋಸಿಟ್ ಸ್ಯಾಮ್ಸಂಗ್ ಶೋರೂಮ್ ಇದೆ, 3rd ಫ್ಲೋರ್. ಬನ್ನಿ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ಓನ್ಲಿ 10 ಪೀಪಲ್. ಆಲ್ರೆಡಿ 5 to 6 ಪೀಪಲ್ ಜಾಯ್ನಿಂಗ್ ಆಗಿದ್ದಾರೆ. ಪ್ರೋಸೆಸ್ ಇಲ್ಲಿದೆ. ನೀವೇನಾದ್ರೂ ಜಾಯ್ನ್ ಆಗ್ಬೇಕಂದ್ರೆ ಮಿನಿಮಮ್ 1 ಡೇ ನೀವು ಅಬ್ಸರ್ವ್ ಮಾಡ್ರಿ. ಆಮೇಲೆ ತುಂಬಾ ತಿಂಗಳಿಂದ ನೀವು ನಮ್ಮ ಪೇಜ್ ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸುಮ್ಮನೆ ರ್ಯಾಂಡಮ್ ಆಗಿ ಬಂದು ಜಾಯ್ನ್ ಆಗ್ಬೇಡಿ, ನಾನು ಅವ್ರಿಗೆ ಅಡ್ಮಿಷನ್ ಕೊಡೋದಿಲ್ಲ. ಅದಾದ್ಮೇಲೆ ಇನ್ನೊಂದು ಫೈನಲ್ ಆಗಿ ಅಜಯ್ ಸರ್ ಏನೋ ಮಾತಾಡ್ಬೇಕಂತೆ, ಮಾತಾಡ್ಲಿ, ಕೇಳಿ. ಎಷ್ಟು ಸ್ನೇಹಿತರೆ, ನನಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಒಂದ್ಸರಿ ಮಾತಾಡಿದ್ಮೇಲೆ ಅದು ಮುಗೀತು. ಅದು ಅವಾಗ್ಲೂ ನಡೆದಿದೆ, ಇವಾಗ್ಲೂ ನಡೆದಿದೆ. ಇವಾಗ ಕೇಳಿರೋ ಕ್ವಶನ್ಸ್ಗೆ ಅವ್ರು ಹೇಳ್ತಿರೋದೇನು ಅಂತಂದ್ರೆ, ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಏನನ್ನಾಗ್ಲಿ ಸರ್, ನಾವು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದೀವಿ ಅಷ್ಟೇ. ನಿಮ್ಮ ಹತ್ರ ನಾವು ಹೇಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಿರೋದು. ನಾನು ಅವ್ರಿಗೆ ಫ್ರೀಯಾಗೆ ಮಾಡಿಸ್ತಿದ್ದೀನೋ ಇನ್ನೊಂದು ಮಾಡ್ತೀನೋ. ಸ್ಟೂಡೆಂಟ್ಸಿಗೆ ಅನುಕೂಲ ಆಗೋ ಥರ ಇದ್ದಿದ್ರೆ, ಕಮ್ಮಿ ಬಜೆಟ್ ಅಲ್ಲಿ ಅದಾಗಿತ್ತು, ಈಚೆಗಡೆ ಪೋಡ್ರೆ ಮಾಡಿದ್ರೆ, ನಮ್ಮ ಹತ್ರ ಅಷ್ಟು ಇಸ್ಕೊಂಡು ಸ್ಟೂಡೆಂಟಿಗೆ ಒಳ್ಳೇದು ಮಾಡಬೇಕು ಅನ್ನಂಗಿದ್ದಿದ್ರೆ ನೀವು ಫ್ರೀಯಾಗಿ ಏನೇನೇ ಮಾಡಿಸ್ಬೋದಿತ್ತು. ಆದರೆ ನೀವು ನಮ್ಮ ಹತ್ರ ದುಡ್ಡು ಇಸ್ಕೊಂಡ್ರಿ. ಬಟ್ ಇದೊಂದು ಫೈನಲ್ ಆಗೋಯ್ತು. ನನಗೆ ನಮ್ಮ ವೈಫ್ ಕಾಲ್ ಮಾಡ್ತಿದ್ದಾರೆ, ನನ್ನ ಮಗ ಡ್ಯಾನ್ಸ್ ಕ್ಲಾಸಲ್ಲಿದ್ದಾನೆ, ಕರ್ಕೊಂಡು ಹೋಗ್ಬೇಕು ಯಾರು ಇಲ್ಲ,
ನಾನು ದಯವಿಟ್ಟು ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಅಗ್ರಿಮೆಂಟಿಗೆ ಸೈನ್ ಹಾಕ್ಬೇಕಾಗಿತ್ತು, ಆಗಿದೆ. ನಾನು ಇದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ಇಷ್ಟು ಬೇಗನೆ ನಮಗೆ ಮಾಡ್ಕೊಟ್ಟಿದ್ದೀರಲ್ಲ, ತುಂಬಾ ಧನ್ಯವಾದ. ಇಷ್ಟು ದಿವಸ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗಿದೆ. ನಾವಿನ್ನಿರೋ ಟೈಮಲ್ಲಿ ನಮ್ದೇನಿದೆಯೋ ಅದನ್ನ ಕೋರ್ಸ್ ಕಲ್ತ್ಕೊಬೇಕು. ಇನ್ನ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಯಾವ್ದೇ ಲೈವಿಗೂ ಬರಲ್ಲ, ಇದ್ರಾಗ ಹೇಳ್ತಾ ಇದ್ದೀನಿ. ಲೈವ್ ಬರ್ಬೇಕಿತ್ತು, ಮುಗಿಸಿದೀನಿ. ಇದಕ್ ಮೇಲೆ ನಾನು ಇನ್ನೇನು ಮಾತಾಡೋದಕ್ಕಿದಿಲ್ಲ, ಯಾಕೆಂದ್ರೆ ನನ್ನ ಮಗ ನನ್ನ ವೈಫು ರೋಡಲ್ಲಿ ಕಾಯ್ತಿದ್ದಾರೆ, ನಾನು ಹೊರಡ್ಬೇಕು. ನಾನು ಲೈವ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಫೈನಲ್ ಒಂದು ಹೇಳ್ತೀನಿ, ಇವಾಗ ಇವ್ರದ್ದು ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿದೆ. ಸ್ನೇಹಿತರೆ, ನಾನು ಕೂಡ ತುಂಬಾ ಮಾತಾಡಲ್ಲ, ನೀವು ಎಲ್ಲ ವಿಡಿಯೋಸ್ನ ನೋಡಿ ನಿಮ್ಗೆ ಕನ್ಕ್ಲೂಷನ್ ಸಿಗುತ್ತೆ. B2B ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಯಾವ ತರ ಪೇಮೆಂಟ್ ನ ಡಿಸ್ಕ್ಲೋಸ್ ಮಾಡಬೇಕು, ಯಾವ ತರ ಡಿಸ್ಕ್ಲೋಸ್ ಮಾಡ್ಬೋದು ಅಂತ ಎಲ್ಲ ಗೊತ್ತಿರುತ್ತೆ. ನಮ್ಮೆಲ್ಲ ಸೀನಿಯರ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾರ್ಕೆಟ್ ಇನ್ನ ನೆಕ್ಸ್ಟ್ ಲೆವೆಲ್ ಗ್ರೋ ಆಗುತ್ತೆ. ಆಮೇಲೆ ಇವತ್ತು ಬರ್ತೀವಿ, ನೆಕ್ಸ್ಟ್ ಬರಲ್ಲ ಅಂದ್ರು ಅದು ಚಾನ್ಸೇ ಇಲ್ಲ ಸ್ನೇಹಿತರೆ. ಅದು ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಏನಿದೆ, ನೆಕ್ಸ್ಟ್ ಫ್ಲವರ್ ಡೆಕೋರೇಷನ್ ಆಗ್ಲಿ ಮತ್ತೊಂದಾಗ್ಲಿ ಅದೆಲ್ಲ ಲೈವ್ ಬಂದೇ ಬರ್ತೀವಿ. ಅವ್ರಿಗಿಷ್ಟ ಇದ್ರೆ ಅವ್ರು ಮಾತಾಡ್ಬೋದು, ಆಮೇಲೆ ಆ ಫ್ರೇಮ್ ಅಲ್ಲಿ ಇದ್ರೆ ಇರ್ಬೋದು. ಬಟ್ ನಾನಂತೂ ಲೈವ್ ಇವ್ರು ಬರ್ತಾರೋ ಬಿಡ್ತಾರೋ, ನಾವು ಲೈವ್ ಅಂತೂ ಹೋಗ್ತೀವಿ. ಆಮೇಲೆ ಅದ್ರಲ್ಲಿ ಮೆನ್ಷನ್ ಮಾಡ್ತೀವಿ ಯಾಕೆ ಬರ್ತಾ ಇಲ್ಲ ಅಂತಾನು. ಯಾಕೆ ಅಂದ್ರೆ ನಾವೇನೋ ತಪ್ಪು ಮಾಡಿದ್ರೆ ನಾವು ಭಯ ಪಡ್ಬೇಕು, ಮತ್ತೊಂದು ಇರ್ಬೇಕು. ನಾವೇನು ಮಾಡ್ತಾ ಇಲ್ಲ. ಅಜಯ್ ಸರ್ ಕಲ್ತೆ ಅಂತ ಹೇಳ್ತಾರೆ, ಕಲೀಲಿಲ್ಲ ಅಂದ್ರೆ ಕಲೀಲಿಲ್ಲ ಅಂತ ಹೇಳ್ತಾರೆ, ಇಷ್ಟೇ ಅಂತ ಹೇಳ್ತಾ ಅವರು ಇವಾಗ ಪಿಕಪ್ ಮಾಡಕ್ ಹೋಗ್ಬೇಕು. ಅಂಡ್ ಇವತ್ತು ಈ ಲೈವ್ ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ. ಮುಂದೆ ಇನ್ನೊಂದು ಲೈವ್ ಬರ್ತೀನಿ, ಅಲ್ಲಿವರೆಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸರ್ ಕೊಡಿ, ಇಲ್ಲ ಎಲ್ರಿಗೂ ಇಲ್ಲಿ ಒಂದು ಹಾನರ್ ಮಾಡ್ಕೊಟ್ಟಿದ್ದೀನಿ, ಕೊಡಿ. ಸೊ ಸ್ನೇಹಿತರೆ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ, ಹಾಗಾಗಿ ಎರಡು. ಸೊ ಅಜಯ್ ಸರ್ಗೆ ತುಂಬಾ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಾನು ಯಾವತ್ತೂ ಕೂಡ ಇವ್ರ ವಾಯ್ಸ್ ರೈಸ್ ಆಗಿರ್ಬೋದು, ನನ್ನ ವಾಯ್ಸ್ ರೈಸ್ ಆಗಿರ್ಬೋದು, ನನ್ನ ವಾಯ್ಸ್ ಯಾವಾಗ್ಲೂ ರೈಸ್ ಏನಕ್ಕೆ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿರ್ತೀನಿ. ಗ್ರಾಪ್ ಮಾಡಕ್ಕೆ, ಪ್ರೆಸೆಂಟೇಷನ್ಗೆ ನನ್ನ ವಾಯ್ಸ್ ಇರುತ್ತೆ. ಬಟ್ ಇವ್ರಿಗೆ ಹಾರ್ಟ್ಲಿ ಇವ್ರೇನು ಬ್ಯಾಡ್ ಅಲ್ಲ, ಗುಡ್ ಅಲ್ಲ, ಆದ್ರೆ ಇವ್ರು ವಾಯ್ಸ್ ರೈಸ್ ಮಾಡೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ ದ ಬೆಸ್ಟ್, ಕೈ ಕೊಡಿ, ಒಳ್ಳೇದಾಗ್ಲಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಇವಾಗ ಈ ಎಷ್ಟು ದಿನ ಇದೆ ಅಷ್ಟು ದಿನ ಕಂಪ್ಲೀಟ್ ಮಾಡಿ ಕಲ್ತ್ಕೊಳ್ಳಿ. ಏನೇ ಸಪೋರ್ಟ್ ಬೇಕು ಅಂದ್ರೂ ನೀವು ನಮ್ಮ ಹತ್ರ ತಗೋಬಹುದು. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಲೈವ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಖುಷಿಯಾಗಿ, ನನಗಂತೂ ನಿಮ್ಮ ಮೇಲೆ ಬಂದೇ 1% ಕೋಪ ಇಲ್ಲ ನನಗೆ. ಇನ್ನ ಈ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ರಿಯಲ್ ಮಾರ್ಕೆಟ್ ಇನ್ನೂ ಚೆನ್ನಾಗಿ ಹೋಗ್ಬೋದು. ನನ್ಗೆ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ. ಒಂದು ಜೆರಾಕ್ಸ್ ಬಾಯ್. ಇವತ್ತು ತಗೊಂಡ್ಬರ್ಲಿಕ್ಕೆ ಆಗಲ್ಲ, ನಾಳೆ ಕುಡಿ. ಯಾಕೆ ಇವತ್ತೇ ಬೇಕಾಗಿಲ್ಲ ನಮ್ಗೆ.